ಎಲ್ರಿಗೂ ನಮಸ್ಕಾರ. ಬ್ರಹ್ಮವೇದ್ ಗುರುಕುಲಕ್ಕೆ ನಿಮ್ಮನ್ನ ಬರ ಹೇಳ್ತಾ ಇದ್ದೀನಿ. ನಾನು ಪ್ರದೀಪ್. ನನ್ನ ಹತ್ರ ತುಂಬಾ ಜನ ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ, ಕೆಪಿ ಜ್ಯೋತಿಷ್ಯವನ್ನ ಕಲಿಬಹುದಾ? ಅದರಲ್ಲೂ ಕೆಪಿ ಜ್ಯೋತಿಷ್ಯವನ್ನ 15 ದಿನದಲ್ಲಿ ನಾವು ಕಲಿಬಹುದಾ ಅನ್ನೋ ಒಂದು ಪ್ರಶ್ನೆನ ತುಂಬಾ ಜನ ಕೇಳ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ಉತ್ತರಗಳನ್ನ ಹೇಳ್ತಾನೆ ಬರ್ತಾ ಇರ್ತೇನೆ. ಎಸ್, ನೀವು ಕಲಿಬಹುದು. ಅವ್ರು ಅವಾಗ ಹೇಗೆ ಕಲಿಬಹುದು ಅನ್ನೋ ಒಂದು ಪ್ರಶ್ನೆನ ಕೇಳ್ತಾರೆ. ಕೆಪಿ ಜ್ಯೋತಿಷ್ಯದಲ್ಲಿ ಹಲವಾರು ಸೂತ್ರಗಳು ಇದೆ ಅಂತ ಹೇಳ್ತೇನೆ. ಹಲವಾರು ಸೂತ್ರಗಳು ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ. ನಾನು 2010ರಿಂದ ಕೆಪಿ ಜ್ಯೋತಿಷ್ಯದ ಮೇಲೆ ಆಸಕ್ತಿಗಳನ್ನು ಹೊಂದು ಕೆಪಿ ಜ್ಯೋತಿಷ್ಯವನ್ನ ಫಾಲೋನ ಮಾಡ್ತಾ ಇದ್ದೀನಿ. ಹಲವಾರು ಗುರುಗಳ ಹತ್ರ ಕೆಪಿ ಜ್ಯೋತಿಷ್ಯವನ್ನ ಕಲ್ತಿದ್ದೀನಿ. ಬಟ್ ಆದ್ರೆ ಕರ್ನಾಟಕದಲ್ಲಿ ನನಗೆ ಯಾರೂ ಗುರುಗಳಿಲ್ಲ. ಎಲ್ಲರೂ ಕೂಡ ತಮಿಳುನಾಡಲ್ಲೇ ಇರುವಂಥದ್ದು. ನಾನು ತಮಿಳುನಾಡಿಗೆ ಟ್ರಾವೆಲ್ ಮಾಡಿ ಎಲ್ಲ ಕೂಡ ಅಲ್ಲೇ ಕಲ್ತಿದ್ದು. ಬಟ್ ಆದ್ರೆ ನನಗೆ ತುಂಬಾ ವರ್ಷ ತಗೊಳ್ತು ಕಲಿಯೋದಕ್ಕೋಸ್ಕರ. ಕಾರಣ ಏನು ಅಂತಂದ್ರೆ, ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್, ಇನ್ನೊಂದು ಎಲ್ಲ ಎಲ್ಲರೂ ಪೂರ್ತಿಯಾಗೋ ಎಲ್ಲ ವಿಚಾರಗಳನ್ನ ಹೇಳ್ಕೊಡ್ತಾರ ಅಂತ ಕೇಳಿದ್ರೆ ಇಲ್ಲ. ಅದನ್ನ ಹುಡುಕ್ತಾ 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 ನಾವು ಅದನ್ನ ಕಲಿಬೇಕಾಗತ್ತೆ. ಬಟ್ ಆದ್ರೆ ಬ್ರಹ್ಮವೇದ್ ಗುರುಕುಲ ಆ ರೀತಿನ ಹಾಗೆ ಮಾಡ್ತಾ ಇದೀವ ನಾವು ಅಂತ ಕೇಳಿದ್ರೆ ಇಲ್ಲ. ಮತ್ತು ಬ್ರಹ್ಮವೇದ್ ಗುರುಕುಲದಲ್ಲಿ ಯಾವುದೂ ಕೂಡ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅನ್ನೋದು ಇಲ್ಲ. ಹಾಗಿದ್ದಾಗ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅನ್ನೋ ಒಂದು ಕೋರ್ಸ್ ಇಲ್ಲದೆ ಇರೋ ಕಾರಣದಿಂದ ಎಲ್ಲಾ ತರದ ಸೂತ್ರಗಳನ್ನ ಅಥವಾ ರೂಲ್ಸ್ಗಳನ್ನ ನಾವು ಇಲ್ಲಿ ನಿಮಗೆ ಹೇಳ್ಕೊಡ್ತೀವಿ. ಮತ್ತೆ ಆ ರೂಲ್ಸ್ಗಳನ್ನ ಹೇಗೆ ನೀವು ಉಪಯೋಗಿಸ್ಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀವಿ. ಎಸ್, ನೀವೇನಾದ್ರೂ ಒಂದು ಜಾತಕವನ್ನ ಬರೀಬೇಕು ಕೈಯಲ್ಲಿ ನಾನು ಅಂತ ಏನಾದ್ರೂ ಯೋಚನೆ ಮಾಡಿದ್ರೆ, ಎಸ್, ನಿಮಗೆ ಒಂದು ಜಾತಕವನ್ನ ಬರೀಬೇಕು ಅಂತಂದ್ರೆ, ಅದನ್ನ ಕಲಿಬೇಕು ಅಂತಂದ್ರೆ ತುಂಬಾನೇ ಕ್ಯಾಲ್ಕುಲೇಷನ್ ಪಾರ್ಟ್ಗಳು ಅದರಲ್ಲಿ ಇದೆ. ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಬರೆಯೋ ತರ ನೀವು ರೆಡಿ ಆಗ್ಬೇಕು ಅಂತಂದ್ರೆ ಮಿನಿಮಮ್ 1 ವರ್ಷದಿಂದ 2 ವರ್ಷ ಸಮಯಗಳನ್ನ ತಗೊಳುತ್ತೆ. ಬಟ್ ಆದ್ರೆ ಈಗ ಅದರ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ತುಂಬಾನೇ ಸಾಫ್ಟ್ವೇರ್ಗಳು ಬಂದ್ಬಿಟ್ಟಿದೆ. ಬ್ರಹ್ಮವೇದ್ ಗುರುಕುಲ ಕಡೆಯಿಂದನೂ ಕೂಡ ಸಾಫ್ಟ್ವೇರ್ ಬಂದಿದೆ. ಮೊಬೈಲ್ ಆ್ಯಪ್ ಇದೆ, ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬಹುದು. ಅದರಿಂದ ಈ ಕ್ಯಾಲ್ಕುಲೇಷನ್ ಪಾರ್ಟ್ ಅನ್ನೋದು ಇಲ್ಲ. ಕ್ಯಾಲ್ಕುಲೇಷನ್ ಪಾರ್ಟ್ ಇಲ್ಲದೆ ಇರೋ ಕಾರಣದಿಂದ ಇಲ್ಲಿ ನಾವು ಬರೀ ಪ್ರೆಡಿಕ್ಷನ್ ಥಿಯರಿ ಮತ್ತು ಪ್ರೆಡಿಕ್ಷನ್ ರೂಲ್ಸ್ ಗಳನ್ನ ನಾವು ನಿಮಗಿಲ್ಲಿ ತಿಳಿಸ್ಕೊಡ್ತೀವಿ. ಈ ಪ್ರೆಡಿಕ್ಷನ್ ಥಿಯರಿ, ಪ್ರೆಡಿಕ್ಷನ್ ರೂಲ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದ್ರೆ, ಅಥವಾ ಅದನ್ನ ನೀವು ತಿಳ್ಕೊಂಡು ಒಂದು ಜಾತಕದ ಮೇಲೆ ಅಪ್ಲೈ ಮಾಡಬೇಕು ಅಂತಂದ್ರೆ ಈ ವಿಚಾರಗಳು ನಿಮ್ಗೆ ಗೊತ್ತಿರಬೇಕು. ಇದು ಗೊತ್ತಿಲ್ಲ ಅನ್ನೋರಿಗೆ ತುಂಬಾನೇ ಕಷ್ಟ ಆಗತ್ತೆ ಕೆಪಿ ಜ್ಯೋತಿಷ್ಯವನ್ನ ಕಲಿಯೋದಕ್ಕೂ ಕೂಡ. ಅಟ್ಲೀಸ್ಟ್ ಇಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇವತ್ತು ನಾನು ಹೇಳ್ಕೊಡುವಂತ ವಿಚಾರ ಅರ್ಥ ಆಗತ್ತೋ ಅವರು 100 ಅಲ್ಲ, 200 ಅಲ್ಲ, 1000% ನಾನು ಗ್ಯಾರಂಟಿ ಕೊಡ್ತೇನೆ, ನೀವು ಜ್ಯೋತಿಷ್ಯವನ್ನ ಅಂದ್ರೆ ಕೆಪಿ ಜ್ಯೋತಿಷ್ಯವನ್ನ ಈಸಿಯಾಗಿ ಕಲಿಬಹುದು ಅಂತ ಅರ್ಥ. ಈಗ ಮುಂದೆ ಹೋಗ್ತೀನಿ ನೋಡಿ. ಜನರಲ್ ಆಗಿ ನೀವೆಲ್ಲರೂ ಕೂಡ ಈ ರೀತಿಯಾಗಿರುವಂತ ಒಂದು ಚಾರ್ಟ್ ಅನ್ನ ನೋಡಿರ್ತೀರ ಅಲ್ವಾ? ರಾಶಿ, ನವಾಂಶ, ಕುಂಡಲಿಗಳನ್ನ ನೀವು ಎಲ್ಲರೂ ಕೂಡ ನೋಡಿರ್ತೀರ. ಎಲ್ಲರೂ ಕೂಡ ಇವತ್ತಿನವರೆಗೂ ಒಂದು ಜಾತಕನ ನೀವು ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ ಈ ರೀತಿಯಾಗಿರುವಂತ ಒಂದು ಚಾರ್ಟ್ ಅನ್ನ ನೋಡಿ ನೀವು ಪ್ರೆಡಿಕ್ಷನ್ ಮಾಡ್ತಾ ಇರ್ತೀರ. ಗುರು ಈ ಮನೇಲಿದೆ, ಶುಕ್ರ ಈ ಮನೇಲಿದೆ, ಶನಿ ಈ ಮನೇಲಿದೆ. ಈ ರೀತಿ ಎಲ್ಲವನ್ನ ನೀವು ತಗೊಂಡು ಪ್ರೆಡಿಕ್ಷನ್ ಮಾಡ್ತಾ ಇರ್ತೀರ. ಇನ್ನೂ ಹೆಚ್ಚಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ನೀವು ವರ್ಗ ಕುಂಡಲಿಗಳನ್ನ ತಗೊಂಡು ಕೂಡ ನೀವು ಪ್ರೆಡಿಕ್ಷನ್ ಮಾಡ್ತಾ ಇರ್ತೀರ. ವರ್ಗ ಕುಂಡಲಿಗಳು ಅಂತಂದ್ರೆ ಡಿವಿಷನಲ್ ಚಾರ್ಟ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಆದ್ರೂ ಹೇಳಿದ್ದೀನಿ ಒಂದ್ಸರಿ ಇಂಗ್ಲಿಷಲ್ಲಿ. ಈಗ ಬೇಸಿಕ್ ಆಗಿ ನಾವು ಬಹಳ ಮುಖ್ಯವಾಗಿ ತಗೊಳ್ಳೋದೇನು ಅಂತಂದ್ರೆ ರಾಶಿ ಮತ್ತು ನವಾಂಶವನ್ನ ಬಹಳ ಬಹಳ ಮುಖ್ಯವಾಗಿ ಪರಶರ ಶಾಸ್ತ್ರದಲ್ಲಿ ನಾವು ಉಪಯೋಗಿಸ್ತೀವಿ. ಬಟ್ ಆದ್ರೆ ಈ ಅಕ್ಯುರಸಿ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ನಿಖರವಾಗಿ ಫಲವನ್ನ ನುಡಿಯುವಂಥದ್ದು ಅಥವಾ ನಿಖರವಾಗಿ ಫಲವನ್ನ ಹೇಳೋದು.
ಪರಶರ ಶಾಸ್ತ್ರ ಆಗಿರ್ಬೋದು ಅಥವಾ ಯಾವುದೇ ಟ್ರೆಡಿಷನಲ್ ಅಸ್ಟ್ರಾಲಜಿ ಆಗಿರಬಹುದು, ಅದರಲ್ಲಿ ಅಕ್ಯುರಸಿ ಇದೆಯಾ ಅಂತ ಕೇಳಿದ್ರೆ ಇದೆ. ಯಾಕೆ ಅಂತ ಕೇಳಿದ್ರೆ ನೀವು ಇಯರ್ಸ್ ಟುಗೆದರ್ ಅಂತ ಕರಿತೀವಿ. ಅಂದ್ರೆ ವರ್ಷಾನಗಟ್ಲೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಅದರಲ್ಲಿ ನೀವು ಒಂದು ಆಕ್ಯುರಸಿನ ತಗೊಳ್ಳೋದಕ್ಕೆ ಆಗತ್ತೆ. ಯಾಕೆ ಅಂತಂದ್ರೆ ಅದರಲ್ಲಿ ಹಲವಾರು ಸೂತ್ರಗಳನ್ನು ನೀವು ಉಪಯೋಗಿಸ್ಬೇಕು. ಅಂದ್ರೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಉಚ್ಚ, ನೀಚ, ದೃಷ್ಟಿ, ದೋಷಗಳು, ಯೋಗಗಳು, ಕರ್ಮಗಳು ಮತ್ತು ಅಷ್ಟಕ ವರ್ಗ, ಷಡ್ಬಲ. ಸೊ ಈ ರೀತಿ ಹಲವಾರು ವಿಚಾರಕಗಳನ್ನು ನೀವು ಉಪಯೋಗಿಸ್ಬೇಕಾದ್ರೆ ಅದರಲ್ಲಿ ಇನ್ನೂ ಹೆಚ್ಚು ಬರುತ್ತೆ. ಗೋಚಾರ ಫಲಗಳನ್ನು ತಗೊಳ್ಬೇಕು, ಕಂಬಸ್ಟ್ ಆಗಿದೆಯೋ ಇಲ್ವೋ, ಸೊ ಈ ತರ ಅನೇಕ ವಿಚಾರಕಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಈಗ ಉದ್ಯೋಗ ಅನ್ನೋ ಒಂದು ವಿಚಾರನ ನೋಡ್ತಾ ಇದೀವಿ ಅಂದ್ರೆ D10 ಚಾರ್ಟ್ ಅನ್ನ ನೋಡ್ಬೇಕಾಗತ್ತೆ. ಸೊ ಈ ರೀತಿ ಹಲವಾರು ವರ್ಗ ಕುಂಡಲಿಗಳನ್ನ ನೋಡಿ ಪ್ಲಸ್ ಕೆಲವೊಂದು ರೂಲ್ಸ್ ಗಳನ್ನೆಲ್ಲ ಅಪ್ಲೈ ಮಾಡಿ ನೀವು ಪ್ರಿಡಿಕ್ಷನ್ ಅನ್ನ ಮಾಡಬೇಕು. ಸೊ ಅದಕ್ಕೆ ನಿಮಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕಾಗತ್ತೆ. ಬಟ್ ಆದ್ರೆ ಬ್ರಹ್ಮವೇದ್ ಗುರುಕುಲದಲ್ಲಿ ಇದನ್ನ ಸಿಂಪ್ಲಿಫೈ ಮಾಡಿ ಈಸಿ ಮಾಡಿ ನಿಮಗೆ ಹೇಳ್ಕೊಡ್ತೀವಿ. ಯಾಕೆಂದ್ರೆ ನಾವು ಇಲ್ಲಿ ಬಂದು ಗ್ರಹ ಇರುವಂತ ಜಾಗದ ಮೇಲಿಂದ ಫಲಗಳನ್ನು ತಗೊಳ್ಳೋದಿಲ್ಲ. ಉದಾಹರಣೆಗೆ ಏನಪ್ಪ, ಗ್ರಹ ಇರುವಂತ ಜಾಗದ ಮೇಲಿಂದ ಇವರು ಫಲನೇ ತಗೊಳ್ಳಲ್ಲ ಅಂತ ಹೇಳ್ತಾ ಇದಾರಲ್ಲ ಅಂತಂದ್ರೆ ಅದಕ್ಕೆ ಕೆಲವೊಂದು ಸೂತ್ರಗಳಿದೆ. ಸೊ ಆ ಸೂತ್ರಗಳನ್ನ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಳ್ತೀನಿ, ಅದನ್ನ ಬರ್ಕೊಳ್ಳಿ. ಇದು ಮುಂದೆ ನಿಮಗೆ ತುಂಬಾನೇ ಚೆನ್ನಾಗಿ ಹೆಲ್ಪ್ ಆಗತ್ತೆ. ಉದಾಹರಣೆಗೆ ಇವಾಗ ಒಬ್ರಿಗೆ ಗುರುದಶೆ ಶುಕ್ರ ಭುಕ್ತಿ ನಡೀತಾ ಇದೆ ಅನ್ನೋದನ್ನ ಒಂದು ಉದಾಹರಣೆಗೆ ತಗೊಳ್ಳೋಣ. ಇವಾಗ ಜನರಲ್ ರೂಲ್ ಹೇಗಿರುತ್ತೆ ಅಂತಂದ್ರೆ, ಜನರಲ್ ರೂಲು 2ನೇ ಭಾವಾಧಿಪತಿ ಮತ್ತು 9ನೇ ಭಾವಾಧಿಪತಿ 10ರಲ್ಲಿ ಕೂತಿದ್ದಾನೆ ಅಂತ ತಗೊಳ್ತೇವೆ. ಅಥವಾ ಶುಕ್ರ 10ನೇ ಮನೇಲಿದ್ದಾನೆ, ಉದ್ಯೋಗಕ್ಕೆ ಸಾಧಕ, ದುಡಿಮೆಗೆ ಇದು ಒಳ್ಳೆ ಭಾವ, ಸೊ ನೇಮ್ ಅಂಡ್ ಫೇಮ್, ಸೊ ಈ ತರದ ಎಲ್ಲಾ ವಿಚಾರಕಗಳು ಸಿಗುತ್ತೆ ಅಂತ ತಗೊಳ್ಳೋಣ. ಜೊತೆಲಿ ನಾವು ಇದ್ರ ಮೇಲೆ ದೃಷ್ಟಿ ಇದೆಯಾ, ಅಥವಾ ಪಾಪ ಗ್ರಹಗಳ ಜೊತೆ ಇದೆಯಾ, ನೀಚ ಗ್ರಹಗಳ ಜೊತೆಗಿದೆಯಾ, ಅಥವಾ ಉಚ್ಚ ಆಗಿದೆಯಾ, ನೀಚ ಆಗಿದೆಯಾ, ಸೊ ಈ ತರ ಹಲವಾರು ವಿಚಾರಕಗಳನ್ನ ತಗೊಳ್ತೀವಿ, ರೈಟ್? ಬಟ್ ಆದ್ರೆ KP ಜ್ಯೋತಿಷ್ಯದಲ್ಲಿ ನಾವು ಈ ರೀತಿ ಇದನ್ನ ಉಪಯೋಗಿಸೋದಕ್ಕೆ ಹೋಗೋದಿಲ್ಲ. ಕಾರಣ ತುಂಬಾ ಸಿಂಪಲ್. KS ಕೃಷ್ಣಮೂರ್ತಿ ಅವರು ಒಂದು ಸೂತ್ರವನ್ನ ಕೊಟ್ಟಿದ್ದಾರೆ, ಒಂದು ರೂಲ್ ಅನ್ನ ಕೊಟ್ಟಿದ್ದಾರೆ. ಆ ರೂಲ್ ಪ್ರಕಾರನೇ ನಾವು ಇದನ್ನ ಉಪಯೋಗಿಸೋದು. ಆ ರೂಲ್ ಏನು ಅಂತಂದ್ರೆ, ಗ್ರಹ ತಾನಿರುವಂತ ನಕ್ಷತ್ರದ ಫಲಗಳನ್ನ ಕೊಡುತ್ತೆ ಮತ್ತು ತನ್ನ ಉಪ ಅಧಿಪತಿಯ ಫಲಗಳನ್ನ ಕೊಡುತ್ತೆ ಅನ್ನೋದು ಸೂತ್ರ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಸೂತ್ರ ಏನು ಅಂತ. ಗ್ರಹ ತಾನಿರುವಂತ ನಕ್ಷತ್ರ ಮತ್ತು ಉಪ ಅಧಿಪತಿಯ ಫಲಗಳನ್ನ ಕೊಡುತ್ತೆ ಅನ್ನೋದು ಸೂತ್ರ. ಈಗ ಉದಾಹರಣೆಗೆ ಶುಕ್ರ ಗ್ರಹ 10ನೇ ಮನೆಯಲ್ಲಿದೆ. ಆ ರಾಶಿಯಲ್ಲಿ 3 ನಕ್ಷತ್ರಗಳಿದೆ. ಆ 3 ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರದಲ್ಲಿ ಆ ಗ್ರಹ ಕೂತಿರ್ಬೇಕು. ಸೊ ಅದ್ರ ಪ್ರಕಾರ ಅದು ಫಲಗಳನ್ನ ಕೊಡುತ್ತೆ ಅಂತ ಅರ್ಥ. ಈಗ ನಾವು ಆ ನಕ್ಷತ್ರದ ಫಲಗಳನ್ನ ಕೊಡುತ್ತೆ ಮತ್ತು ತನ್ನ ಉಪ ಅಧಿಪತಿಯ ಫಲಗಳನ್ನ ಕೊಡುತ್ತೆ ಅಂತ ನಾವು ತಗೊಂಡ ಮೇಲೆ ಆಕ್ಚುಲ್ ಆಗಿ ಇಲ್ಲಿ ನಾವು ಉಚ್ಚ, ನೀಚ, ದೃಷ್ಟಿ, ದೋಷಗಳು, ಯೋಗಗಳು, ಕರ್ಮಗಳನ್ನ ಇಲ್ಲಿ ಉಪಯೋಗಿಸೋದಕ್ಕಾಗತ್ತಾ ಅಂತ ಕೇಳಿದ್ರೆ ಇಲ್ಲ. ಆ ಗ್ರಹ ಯಾವುದೇ ಮನೆಯಲ್ಲಿ ಕೂತಿದ್ರು ಕೂಡ ನಾವು ಅದನ್ನ ತಗೊಳ್ಳೋದಿಲ್ಲ. ಸೊ ನಾವು ಗ್ರಹ ಇರುವಂತ ಜಾಗದ ಮೇಲಿಂದ ಫಲಗಳನ್ನ ತಗೊಳ್ಬೇಕು ಅಂತಂದ್ರೆ 4 ಸ್ಟೆಪ್ ಅಂತ ಕರಿತೀವಿ ನಾವು. ಅಂದ್ರೆ 4 ಸ್ಟೆಪ್ ಅಲ್ಲಿ ನಾವು ಅನಾಲಿಸಿಸ್ ಮಾಡಿ, ಅಂದ್ರೆ ಚೆಕ್ ಮಾಡಿ ಆಮೇಲೆ ನಾವು ಈ ಜಾಗಕ್ಕೆ ಬರ್ತೀವಿ. ಸೊ ಅದನ್ನ ನಾವು ಮುಂದೆ ಮುಂದೆ ಹೋಗ್ತಾ ನಿಮ್ಗೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ ಆಕ್ಚುಲಿ. ಈಗ ಈ ರೀತಿ ನಾವು ಒಂದು ಜಾತಕವನ್ನ ಫಲ ನೋಡ್ತಾ ಇದ್ದೀವಿ, ಜನರಲ್ ಆಗಿ ಹೇಳ್ತಾ ಇದೀನಿ. ಇಲ್ಲಿ ನಾವು ಎಷ್ಟು ಭಾವಗಳನ್ನ ಅಥವಾ ಎಷ್ಟು ಪ್ರಶ್ನೆಗಳನ್ನ ನಾವು ಇಲ್ಲಿ ತಗೊಳ್ಳೋದಕ್ಕಾಗತ್ತೆ ಅನ್ನೋದನ್ನ ಚೆಕ್ ಮಾಡಬೇಕು. ಹಲವಾರು ಪ್ರಶ್ನೆಗಳನ್ನ ನಮ್ಮ ಹತ್ರ ಜಾತಕ ಕೇಳೋರು ಕೇಳ್ತಾರೆ. ಮದುವೆ ಯಾವಾಗ ಆಗತ್ತೆ, ಮಗು ಯಾವಾಗ ಆಗತ್ತೆ, ಉದ್ಯೋಗ ಯಾವಾಗ ಸಿಗುತ್ತೆ, ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಯಾವಾಗ ಆಗುತ್ತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ಅಥವಾ ಆಪತ್ತುಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು. ಸೊ ಹೀಗೆ 12 ಭಾವಗಳಲ್ಲಿ ಬರುವಂತ ಪ್ರಶ್ನೆಗಳನ್ನ ಅವರು
ಕೇಳಬಹುದು. ಉದಾಹರಣೆಗೆ ನಾನು ಒಂದೊಂದೇ ಭಾವಗಳಲ್ಲಿ ಸುಮ್ಮನೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ತಗೊಳ್ತೇನೆ. ಯೂಶಲಿ ನಾವು ಲಗ್ನ ಭಾವದಿಂದ ನಾವೇನ್ ತಗೊಳ್ತೀವಿ ಅಂದ್ರೆ ಲಾಂಜಿವಿಟಿ ಅಥವಾ ಆರೋಗ್ಯ ಅನ್ನೋದು ಕೂಡ ಲಗ್ನ ಭಾವದಿಂದ ತಗೊಳ್ತೀವಿ, ಅಥವಾ ಸ್ವಂತ ಬುದ್ಧಿ ಅನ್ನೋದು ಲಗ್ನ ಭಾವದಿಂದ ನಾವು ತಗೊಳ್ತೀವಿ. ಇದು 1 ಅಂತ ಮಾರ್ಕ್ ಮಾಡಿ. ಅದೇ ರೀತಿ ಎರಡನೇ ಭಾವದಲ್ಲಿ ಹಣಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ, ಕುಟುಂಬಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳ ಬಗ್ಗೆ ನಾವು ಕೇಳ್ತೀವಿ. ಮಾತಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳ ಬಗ್ಗೆ ನಾವು ಎರಡನೇ ಭಾವವನ್ನು ತಗೊಳ್ತೀವಿ. ಮೂರನೇ ಭಾವದಲ್ಲಿ ಸಹೋದರಗಳು ಅಥವಾ ಪ್ರಯಾಣಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಾಗಿರ್ಬೋದು, ಅಥವಾ ಬೇರೆ ಜಾಗಕ್ಕೆ ಬೇರೆ ಊರಿಗೆ ಹೋಗುವಂಥ ವಿಚಾರಗಳನ್ನು ನಾವು ಮೂರನೇ ಭಾವದಿಂದ ತಗೊಳ್ತೀವಿ. ನಾಲ್ಕನೇ ಭಾವದಿಂದ ಆಸ್ತಿ ಅಂತಸ್ತಿಗೆ ಸಂಬಂಧಪಟ್ಟಿರುವಂಥ ವಿಚಾರ, ತಾಯಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಆಗಿರ್ಬೋದು, ವಿದ್ಯಾಭ್ಯಾಸಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಿಗೆ ನಾವು ನೋಡ್ತೀವಿ. ಐದನೇ ಭಾವದಲ್ಲಿ ಮಗು ಅನ್ನೋ ಒಂದು ವಿಚಾರ ಆಗಿರಬಹುದು, ಅಥವಾ ಕಲೆಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಾಗಿರ್ಬೋದು, ಅಥವಾ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಸೊ ಇಂತಹ ವಿಚಾರಗಳಿಗೆ ಪ್ರೀತಿ, ಪ್ರೇಮ, ಇದೆಲ್ಲ ಕೂಡ ಐದನೇ ಭಾವದಿಂದ ತಗೊಳ್ತೀವಿ. ಹಾಗೆ ನಾವು ಆರನೇ ಭಾವದಲ್ಲಿ ರೋಗಸ್ಥಾನ ಅಂತಲೂ ಕರಿತೀವಿ ಮತ್ತು ಉದ್ಯೋಗ ಸ್ಥಾನ ಅಂತಲೂ ಕರಿತೀವಿ. ಆರನೇ ಭಾವದಲ್ಲಿಂದ ನಾವು ಉದ್ಯೋಗ ಹೇಗಿದೆ ಅನ್ನೋ ಒಂದು ವಿಚಾರನ ನೋಡ್ತೀವಿ, ಅಥವಾ ಆರೋಗ್ಯ ಅನ್ನೋದು ಅವ್ರಿಗೆ ಹೇಗಿದೆ ಅನ್ನೋದನ್ನ ಕೂಡ ನಾವು ತಗೊಳ್ತೀವಿ. ಅಥವಾ ಸಾಲ ಅನ್ನೋದು ಕೂಡ ನಾವು ಆರನೇ ಭಾವನ ತಗೊಳ್ತೀವಿ, ಆರನೇ ಭಾವದ ಮುಖಾಂತರ ಹೇಗಿದೆ ಅಂತ ತಗೊಳ್ತೀವಿ. ಹಾಗೆ ಇಲ್ಲಿ ಏಳನೇ ಭಾವ ಅಂತ ತಗೊಂಡಾಗ ಏಳನೇ ಭಾವಕ್ಕೆ ಹೆಂಡತಿ ಅಥವಾ ಪಾರ್ಟ್ನರ್ಶಿಪ್ ರಿಲೇಟೆಡ್ ಬಿಸ್ನೆಸ್ಗಳಿಗೆ ನಾವು ಏಳನೇ ಭಾವವನ್ನ ತಗೊಳ್ತೀವಿ. ಎಂಟನೇ ಭಾವಕ್ಕೆ ನಾವು ಆಪತ್ತಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ಅಥವಾ ಆಕ್ಸಿಡೆಂಟ್, ಇಂಜುರೀಸು, ಅಥವಾ ದಿಢೀರ್ ಅಂತ ನಡೆಯುವಂಥ ಘಟನೆಗಳಾಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಅಮೌಂಟು, LIC ಅಮೌಂಟು, ಸೊ ಇದೆಲ್ಲ ಕೂಡ ಎಂಟನೇ ಭಾವಕ್ಕೆ. ಅಥವಾ ಯಾಕೆ ಪೊಲೀಸ್ ಉದ್ಯೋಗಕ್ಕೂ ಕೂಡ ನಾವು ಎಂಟನೇ ಭಾವವನ್ನು ತಗೊಳ್ತೀವಿ. ಹಾಗೆ ಒಂಬತ್ತನೇ ಭಾವನ ನಾವು ತಂದೆಗೆ ಸಂಬಂಧಪಟ್ಟಿರುವಂಥ ಭಾವ ಅಂತ ತಗೊಳ್ತೀವಿ. ತಂದೆಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಾಗಿರ್ಬೋದು, ಅಥವಾ ದೇವಸ್ಥಾನ, ದೇವರಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಾಗಿರ್ಬೋದು, ಸ್ಪಿರಿಚುವಲ್ ಲೈಫಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಾಗಿರ್ಬೋದು, ಇದನ್ನು ನಾವು ಒಂಬತ್ತನೇ ಭಾವದಿಂದ ತಗೊಳ್ತೀವಿ. ಹತ್ತನೇ ಭಾವ ಉದ್ಯೋಗದಲ್ಲಿ ಪ್ರಮೋಷನ್ಸ್, ನೇಮ್ ಅಂಡ್ ಫೇಮ್, ಸೊ ಈ ಥರದ ಎಲ್ಲಾ ಥರದ ವಿಚಾರಕಗಳಿಗೂ ನಾವು ಹತ್ತನೇ ಭಾವವನ್ನು ತಗೊಳ್ತೀವಿ. 11ನೇ ಭಾವವನ್ನು ನಾವು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಅಂತ ಕರಿತೀವಿ. ಎಲ್ಲಾ ಥರದ ಖುಷಿ, ಸಂತೋಷ ಅಥವಾ ಸಕ್ಸಸ್ ಇನ್ ಲೈಫ್, ಇದೆಲ್ಲದಕ್ಕೂ ಕೂಡ ನಾವು 11ನೇ ಭಾವವನ್ನು ತಗೊಳ್ತೀವಿ. ಹಾಗೆ 12ನೇ ಭಾವವನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಸೆಕೆಂಡ್ ಪ್ರೊಫೆಷನ್ ಅಂತ ತಗೊಳ್ತೀವಿ, ಅಥವಾ ಫಾರಿನ್ ಸೆಟ್ಲ್ ಆಗುವಂಥದ್ದಾಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಾಗಿರ್ಬೋದು, ಅಥವಾ ಖರ್ಚು ಅಂತ ತಗೊಳ್ತೀವಿ. ಹಾಸ್ಪಿಟಲ್ ಖರ್ಚು, ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ 12ನೇ ಭಾವದಿಂದ ತಗೊಳ್ತೀವಿ. ಈಗ ನೀವು ಒಂದು ವಿಚಾರನ ಗಮನಿಸಿದ್ರೆ ನಿಮ್ಗೆಲ್ಲ ಅರ್ಥ ಆಗಿರುತ್ತೆ. ಒಂದೊಂದು ರಾಶಿ ಅಥವಾ ಒಂದೊಂದು ಭಾವದಲ್ಲಿ ನಾನು ಹತ್ತತ್ರ ನಿಮಗೆ ಒಂದು ಅಥವಾ ಎರಡು ಮೂರು ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಈಗ ನಿಮ್ಮೆಲ್ಲರಿಗೂ ಅನ್ಸಿರುತ್ತೆ, ಈಗ ಒಬ್ಬರ ಜಾತಕದಲ್ಲಿ ಅವ್ರಿಗೆ ಗುರುದಶೆ, ಶುಕ್ರ ಭುಕ್ತಿ ನಡೀತಾ ಇದೆ ಎಂದಾಗ ಈ ರೀತಿ ಹಲವಾರು ಪ್ರಶ್ನೆಗಳು ಅವರು ನಮ್ಮನ್ನ ಕೇಳಬಹುದು. ಈ ಗುರುದಶೆ, ಶುಕ್ರ ಭುಕ್ತಿ ಅವರಿಗೆ ಯಾವ ರೀತಿಯಾಗಿರುವಂತ ಫಲಗಳನ್ನ ಕೊಡುತ್ತೆ, ಇದು ಎಲ್ಲಾ ವಿಚಾರಕಗಳನ್ನು ಕೂಡ ನಾನು ಅನುಭವಿಸೋದಕ್ಕೆ ಆಗೋದಿಲ್ವಾ ಅನ್ನೋ ಒಂದು ಪ್ರಶ್ನೆ. ಈಗ ನಾನು ಇದನ್ನ ಅನುಭವಿಸ್ತೀನೋ ಇಲ್ವೋ? ಮದುವೆ ಜೀವನ ನನಗೆ ಸಿಗುತ್ತಾ ಸಿಕ್ಕಲ್ವಾ? ಮದುವೆ ಯಾವಾಗ ಆಗತ್ತೆ? ಆಗಲ್ಲ. ಮಗು ಆಗತ್ತಾ? ಆಗಲ್ವಾ? ಖುಷಿ ಸಂತೋಷವಾಗಿ ನಾನು ಇರೋದಿಲ್ವಾ ಅನ್ನೋ ಒಂದು ವಿಚಾರ. ಈಗ ಅದೇ ರೀತಿನೇ ಸಿಂಪಲ್ ಆಗಿ ನಾನು ತಗೊಂಡ್ರೆ, ಈ ಪ್ರಶ್ನೆಗಳಾಗಿ ನಾನು ತಗೊಂಡ್ರೆ, ಒಂದೇ ದಶಾ ಭುಕ್ತಿಯಲ್ಲಿ ನಾನು 12 ಒಂದೊಂದೇ ಪ್ರಶ್ನೆ, ಒಂದು ರಾಶಿನೋ ಅಥವಾ ಒಂದು ಭಾವದಿಂದ ಒಂದು ಪ್ರಶ್ನೆ ಅಂತ ತಗೊಂಡ್ರೆ 12 ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಡಬಹುದು. ಅದೇ ನಾನೇನಾದ್ರೂ ಎರಡೆರಡು ಪ್ರಶ್ನೆಗಳನ್ನ ತಗೊಳ್ತಾ ಇದ್ದೀನಿ ಒಂದು ರಾಶಿ ಅಥವಾ ಒಂದು ಭಾವಕ್ಕೆ ಅಂತಂದ್ರೆ 24 ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನ ಕೊಡಬಹುದು. ಅದೇ ರೀತಿ ನಾನೇನಾದ್ರೂ ಮೂರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ 36 ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನ ಕೊಡಬಹುದು. ಅದೇ ಒಂದು ರಾಶಿ ಅಥವಾ ಒಂದು ಭಾವದಿಂದ 4 ಪ್ರಶ್ನೆಗಳನ್ನ ತಗೊಳ್ತಾ ಇದ್ದೀನಿ ಅಂದ್ರೆ 48 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಕೊಡಬಹುದು. ಅದೇ ರೀತಿ 5 ಪ್ರಶ್ನೆಗಳನ್ನ ತಗೊಳ್ತಾ ಇದ್ರೆ ನೀವು 60 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬಹುದು. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಅದೇ ನೀವು 10 ಪ್ರಶ್ನೆಗಳನ್ನ ಅಂದ್ರೆ ಒಂದು ರಾಶಿಯಿಂದ 10 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದೀರಾ ಅಂತಂದ್ರೆ ನೀವು 120 ಪ್ರಶ್ನೆಗಳಿಗೆ ಒಂದೇ ಗ್ರಹ ದಶಾ ಭುಕ್ತಿ ಮುಖಾಂತರ ನೀವು ಫಲಗಳನ್ನ ಕೊಡಬಹುದು. ಅಂದ್ರೆ
ಈ ಶುಕ್ರ ಗ್ರಹ ಇದೆಯಲ್ಲ, ಈ ಶುಕ್ರ ಗ್ರಹ 120 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತೆ ಅಂತ ಅರ್ಥ. ಇದನ್ನ ನೀವು ಬೇರೆ ಯಾವುದೇ ಜ್ಯೋತಿಷ್ಯದ ಮುಖಾಂತರ ನೀವು ಈ ರೀತಿ ಉತ್ತರಗಳನ್ನ ಕೊಡೋದಕ್ಕಾಗತ್ತಾ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ. ನಾವು ಹೇಳಿಕೊಡುವಂತ ಪದ್ಧತಿ ಮುಖಾಂತರ ಮಾತ್ರನೇ ನೀವು ಈ ಪ್ರಶ್ನೆಗಳಿಗೆ ಉತ್ತರವನ್ನ ತಗೊಳ್ಳೋದಕ್ಕೆ ಆಗೋದು. ಸಿಂಪಲ್ ಆಗಿ ಕೆಲವೊಂದು ಲಾಜಿಕ್ಸ್ ಅನ್ನ ಉಪಯೋಗಿಸಿ ನೀವು ಫಲಗಳನ್ನ ಈಸಿಯಾಗಿ ತಗೊಳ್ಬಹುದು. ಅದು ಹೇಗೆ ಅದನ್ನ ನೀವು ಕಲಿಬೇಕು ಅಂದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು ಅನ್ನೋದನ್ನ ಈಗ ನಾನು ಮುಂದೆ ತಿಳಿಸ್ಕೊಡ್ತೇನೆ. ಈಗ ವೆರಿ ಸಿಂಪಲ್, ನೀವು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದ್ರೆ, ಈ ರಾಶಿ ಮತ್ತು ನವಾಂಶದಿಂದ ನಾವು ಯಾಕೆ ಫಲಗಳನ್ನ ನಾವು ತಗೊಳ್ಳೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಫಸ್ಟು ಇಲ್ಲೊಂದು ಬೇಸಿಕ್ ಆಗಿ ಒಂದು ರಾಶಿ ಚಾರ್ಟ್ ಕೊಟ್ಟಿದ್ದೀನಿ, ಸಿಂಪಲ್ ಆಗಿದೆ ನೋಡಿ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಂದ್ರ ಹೋಗ್ಬೇಕು ಅಂತಂದ್ರೆ ಆಲ್ಮೋಸ್ಟ್ 2.5 ದಿನಗಳನ್ನ ತಗೊಳುತ್ತೆ. ಅದೇ ಒಂದು ಬುಧ ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಬೇಕು ಅಂತಂದ್ರೆ 1 ತಿಂಗಳನ್ನ ತಗೊಳುತ್ತೆ. ಶುಕ್ರ ಗ್ರಹ 1 ತಿಂಗಳನ್ನ ತಗೊಳುತ್ತೆ. ಸೂರ್ಯ ಗ್ರಹ 1 ತಿಂಗಳನ್ನ ತಗೊಳುತ್ತೆ. ನಾನು ಇದೆಲ್ಲ ಆವರೇಜ್ ಆಗಿ ಕೊಟ್ಟಿದ್ದೀನಿ, ಸೊ ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ಬೋದು. ಸೊ ಮೊದಲೇ ಹೇಳ್ತಾ ಇದ್ದೆ, ಓಕೆ. ಸೊ ಅದಾದ್ಮೇಲೆ ಕುಜಗ್ರಹ 1.5 ತಿಂಗಳನ್ನ ತಗೊಳುತ್ತೆ. ಗುರುಗ್ರಹ 1 ವರ್ಷನ ತಗೊಳುತ್ತೆ. ಕೇತು ಗ್ರಹ ಮತ್ತು ರಾಹು ಗ್ರಹ 1.5 ವರ್ಷನ ತಗೊಳುತ್ತೆ. ಶನಿ ಗ್ರಹ 2.5 ವರ್ಷಗಳನ್ನ ತಗೊಳುತ್ತೆ. ಈಗ ಉದಾಹರಣೆಗೆ ಲಗ್ನ ಮಾತ್ರ ಜಾತಕದಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿದೆ ನೋಡಿ, ನಾನು ಇದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲಗ್ನ ಅನ್ನೋದು ಇದೆ. ಈ ಜಾತಕದವರು ಸುಮ್ಮನೆ ಕನ್ಯಾ ಲಗ್ನದಲ್ಲಿ ಜನನ, ಕನ್ಯಾ ರಾಶಿಯಲ್ಲಿ ಜನನ ಅಂತ ಇಟ್ಕೊಳ್ಳಿ. ಈಗ ಎಸ್ ಅನ್ನೋದು ಲಗ್ನ, ಅದನ್ನ ನಾನೇನೋ ತೆಗೆದುಬಿಟ್ಟೆ ಅಂತ ಇಟ್ಕೊಳ್ಳಿ. ಈ ಜಾತಕನ ನೀವು ನೋಡಿದ್ರೆ 2.5 ದಿನಕ್ಕೆ ಒಂದು ರಾಶಿ ಚಾರ್ಟ್ ಆಗಿ ಬರುತ್ತೆ. ಕರೆಕ್ಟ್ ಅಲ್ವಾ? ಲಗ್ನ ಹಾಕಿದ್ದಾಗ ನಾವು 2 ಅವರ್ಗೆ ಒಂದು ಜಾತಕ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಈಗ ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದ್ರೆ, ಈ ಲಗ್ನ ಕೂಡ 2 ಅವರ್ ಅಲ್ಲೇ ಇರುವುದರಿಂದ ಆ 2 ಅವರ್ ವ್ಯತ್ಯಾಸದಲ್ಲಿ ಹುಟ್ಟೋ ಅಷ್ಟೂ ಜನಕ್ಕೂ ಕೂಡ ಒಂದೇ ತರದ ರಾಶಿ ಚಕ್ರ ಇರುತ್ತೆ. ದಶಾಭಕ್ತಿ ಪೊಸಿಷನ್ ಕೂಡ ಅದೇ ರೀತಿನೇ ಇರುತ್ತೆ. ಕರೆಕ್ಟ್ ಅಲ್ವಾ? ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಹಾಗಿದ್ದಾಗ ಮನೇಲಿ ಅವಳಿ ಜವಳಿ ಮಕ್ಕಳು ಅಥವಾ ಟ್ವಿನ್ಸ್ ಹುಟ್ಟಿದಾಗ ನಾವು ಪ್ರಿಡಿಕ್ಷನ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಕೆಲವ್ರು ಹೇಳ್ತಾರೆ ಫಸ್ಟ್ ಹುಟ್ಟೋರ್ಗೆ ಒಂದು ರಾಶಿ, ಅದಾದ್ಮೇಲೆ ಇನ್ನೊಂದು ರಾಶಿ ಲಗ್ನವನ್ನ 2 ಅವರ್ಗೆ ಮುಂದೆ ಹಾಕಿ ನಾವು ಇನ್ನೊಂದು ಲಗ್ನವನ್ನ ತಗೊಂಡು ನೋಡ್ಬೇಕು ಅಂತ ಹೇಳಿ. ಅದೆಲ್ಲ ಕರೆಕ್ಟಾ ಅಂತ ಕೇಳಿದ್ರೆ ಇಲ್ಲ ಆಕ್ಚುಲ್ ಆಗಿ. ಸೊ ಈ ರೀತಿ ಇರೋದ್ರಿಂದಾನೇ ಆಕ್ಚುಲ್ ಆಗಿ ಇಲ್ಲಿ ನಮಗೆ ಆಕ್ಯುರಸಿ ಅನ್ನೋದು ಅಷ್ಟು ಕರೆಕ್ಟ್ ಆಗಿ ಸಿಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಸೊ ಅದರಿಂದ ನೀವು ಒಂದು ಸ್ಟೆಪ್ ಮುಂದೆ ಹೋಗಿ ಚೆಕ್ ಮಾಡಬೇಕು. ಸೊ KP ನಾವು ಆಕ್ಯುರಸಿನ ಹೇಗೆ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಸೊ ಈಗ ನೋಡಿ, ನಿಮ್ಮೆಲ್ಲರಿಗೂ ಕೂಡ ಇದು ಗೊತ್ತಿರುತ್ತೆ, ಇದೇನು ಹೊಸದಲ್ಲ, ಇದು ತುಂಬಾನೇ ಬೇಸಿಕ್ ಆಗಿ ಇರುವಂತ ಒಂದು ವಿಚಾರ. ಸೊ 12 ರಾಶಿ, ಆ ರಾಶಿ ಅಧಿಪತಿಗಳಿದೆ. ಸುಮ್ಮನೆ ಒಂದು ಗೂಗಲ್ ಇಂದ ಇಮೇಜ್ ನ ಡೌನ್ಲೋಡ್ ಮಾಡಿ ಇಲ್ಲಿ ಹಾಕಿದ್ದೀನಿ, ರೈಟ್. ಸೊ ಈಗ ಆ ರಾಶಿಯಲ್ಲಿ 3 ನಕ್ಷತ್ರಗಳು ಇದೆ. ಸುಮ್ಮನೆ ಮಾರ್ಕ್ ಮಾಡ್ತೇನೆ ನಾನು, ಮೇಷರಾಶಿನ ಮಾರ್ಕ್ ಮಾಡ್ತೇನೆ, ಓಕೆ. ಸೊ ಒಂದು ರಾಶಿ ಫಸ್ಟ್, ಮೊದಲನೇ ರಾಶಿ ಬಂದು ಮೇಷ ರಾಶಿ, ಅದಾದ್ಮೇಲೆ ಋಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ. ಸೊ ಈ ರೀತಿ ಹಾಗೆ 12 ರಾಶಿಗಳು ಇದೆ. ಸೊ ಟೋಟಲ್ ಆಗಿ 27 ನಕ್ಷತ್ರಗಳು, 12 ರಾಶಿ 27 ನಕ್ಷತ್ರಗಳಿದೆ. ಟೋಟಲ್ ಆಗಿ ಒಂದು ರಾಶಿ ಅಂತ ತಗೊಂಡಾಗ ನೀವು 30 ಡಿಗ್ರಿಗಳಾಗಿರುತ್ತೆ. ಆ 30 ಡಿಗ್ರಿನ ನಾವು ಕಂಪ್ಲೀಟ್ ಆಗಿ 12 ರಾಶಿಗೆ ಕೊಟ್ಟಾಗ 360 ಡಿಗ್ರಿಗಳು ಆಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಬೇಸಿಕ್ಸ್. ಇದು ಗೊತ್ತಿಲ್ಲ ಅಂತಂದ್ರೆ ನೀವು KP ಜ್ಯೋತಿಷ್ಯವನ್ನ ಕಲಿಯೋದಕ್ಕೆ ಆಗೋದೇ ಇಲ್ಲ, ಓಕೆ. ಹಾಗೆ ಒಂದು ನಕ್ಷತ್ರ ಅಂತ ತಗೊಂಡಾಗ 13 ಡಿಗ್ರಿ 20 ನಿಮಿಷವನ್ನು ನಾವು ಒಂದು ನಕ್ಷತ್ರಕ್ಕೆ ಕೊಡ್ತೀವಿ. ಆ ರೀತಿ 27 ನಕ್ಷತ್ರಗಳಿದೆ. ಒಂದು ನಕ್ಷತ್ರದ ಅಳತೆ ಎಷ್ಟು ಅಂತ ನೋಡಿದ್ರೆ 13 ಡಿಗ್ರಿ 20 ನಿಮಿಷ. ಸೊ ಅದ್ರ ಜೊತೆಲಿ ನೀವು ಇನ್ನೂ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಬೇಕು. ಆ ನಕ್ಷತ್ರಗಳಿಗೆ ಅಧಿಪತಿಗಳು ಅನ್ನೋದಿದೆ. ಸೊ ಆ ಅಧಿಪತಿಗಳನ್ನು ಕೂಡ ನೀವು ತಿಳಿದಿಟ್ಕೊಂಡಿರ್ಬೇಕು. KP ಕಲಿಯೋರು ಎಲ್ಲರೂ ಕೂಡ ಆ ನಕ್ಷತ್ರದ ಅಧಿಪತಿ ಯಾರು ಅನ್ನೋದು ಕೂಡ ತಿಳಿದಿಟ್ಕೊಂಡಿರ್ಬೇಕು. ಅದ್ರ ಜೊತೆಲಿ ರಾಶಿ ಅಧಿಪತಿ ಕೂಡ ನೀವು ತಿಳಿದಿಟ್ಕೊಂಡಿರ್ಬೇಕು. ಆ ರಾಶಿಗೆ ಅಧಿಪತಿ ಯಾರು ಅನ್ನೋದು ಕೂಡ ತಿಳಿದಿಟ್ಕೋಬೇಕು. 12 ರಾಶಿಗೆ ಅದರದೇ ಆದಂತ
ಅಧಿಪತಿಗಳು ಇದೆ. ಸೊ ಅದು ಆದ್ಮೇಲೆ ಆ ರಾಶಿಯಲ್ಲೇನೆ ಅಗ್ನಿ ತತ್ವದ ರಾಶಿಗಳು ಅಥವಾ ಜಲತತ್ವದ ರಾಶಿನೋ ಅಂತ ಹೇಳಿ ತತ್ವಗಳನ್ನ ಕೂಡ ನಾವಿಲ್ಲಿ ಕೊಟ್ಟಿದ್ದಾರೆ. ಸೊ ಆ ತತ್ವಗಳ ಬಗ್ಗೆನೂ ನಿಮ್ಗೆ ಗೊತ್ತಿರಬೇಕು. ಸೊ ಅದ ನಂತರ ನೀವು ತಿಳ್ಕೊಬೇಕಾದ್ರೆ ಏನು ಅಂತಂದ್ರೆ ಚರ ಸ್ಥಿರ ದ್ವಿಸ್ವಭಾವ ರಾಶಿಗಳು ಅನ್ನೋದನ್ನ ಕೊಟ್ಟಿದ್ದಾರೆ. ಅದನ್ನ ಕೂಡ ನೀವು ತಿಳ್ಕೊಬೇಕು. ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಗೊತ್ತಿಲ್ಲ ಅಂತೂ ಪರವಾಗಿಲ್ಲ, ಅದ್ರ ಹೆಸರುಗಳಾದ್ರೂ ನಿಮಗೆ ಗೊತ್ತಿರಲೇಬೇಕು. ಗೊತ್ತಿದ್ರೆ ಮಾತ್ರನೇ ನೀವು ಮುಂದೆ ಹೋಗೋಕೆ ಆಗತ್ತೆ KP ಜ್ಯೋತಿಷ್ಯದಲ್ಲಿ, ಇಲ್ಲ ಅಂತಂದ್ರೆ ಇಲ್ಲ. ಈಗ ನೆಕ್ಸ್ಟ್ ಏನು ಅಂತಂದ್ರೆ ದಶಾ ಸಿಸ್ಟಮ್ ಅನ್ನೋದು ಗೊತ್ತಿರಬೇಕು. ದಶಾ ಸಿಸ್ಟಮ್ ಅಲ್ಲಿ ವಿಂಶೋತ್ತರಿ ದಶಾ ಸಿಸ್ಟಮ್ ಅನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ವಿಂಶೋತ್ತರಿ ದಶಾ ಸಿಸ್ಟಮ್ ಅಂತ ತಗೊಂಡಿದ ತಕ್ಷಣನೇ ನಿಮಗೆ ಗೊತ್ತಿರುತ್ತೆ, ಚಂದ್ರ ಯಾವ ನಕ್ಷತ್ರದಲ್ಲಿ ಇದೆಯೋ ಆ ನಕ್ಷತ್ರದಲ್ಲಿ ಅವರು ಹುಟ್ಟಿರ್ತಾರೆ, ಅದೇ ದಶದಲ್ಲಿ ಅವರು ಜನನ ಆಗಿರ್ತಾರೆ. ಈಗ ಯಾರಾದ್ರೂ ಒಬ್ರು ಅಶ್ವಿನಿ ಮಕ ಮತ್ತು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವ್ರಿಗೆ ಕೇತು ದಶೆಯಲ್ಲಿ ಅವರು ಹುಟ್ಟುತ್ತಾರೆ ಅಂತ ಅರ್ಥ. ಸೊ ಅದಾದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಭುಕ್ತಿ ಅನ್ನೋದು ಕೂಡ ಒಂದಿದೆ. ಅಂದ್ರೆ ದಶಾ, ಭುಕ್ತಿ, ಅಂತರ, ಸೂಕ್ಷ್ಮ ಮತ್ತು ಪ್ರಾಣ ಅಂತ ಹೇಳಿ 5 ಲೆವೆಲ್ಗಳನ್ನು ನಾವು ಉಪಯೋಗಿಸ್ತೀವಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಅದೊಂದು ಬೇಸಿಕ್, ಅದನ್ನು ಕೂಡ ನೀವು ತಿಳ್ಕೊಂಡಿರ್ಬೇಕು. ಸೊ ಹೀಗೆ 9 ಗ್ರಹಗಳು 27 ನಕ್ಷತ್ರಗಳಿಗೆ ಅಧಿಪತಿಗಳಾಗಿ ಬರುತ್ತೆ. ಅಂದ್ರೆ 3 ನಕ್ಷತ್ರಗಳನ್ನ ಕೊಟ್ಟಿರುವಂಥದ್ದು. ಸೊ ಟೋಟಲ್ ಆಗಿ ದಶೆಯ ಅಳತೆ ಎಷ್ಟು ಅಂತ ನೋಡಿದ್ರೆ 120 ವರ್ಷ. ಸೊ ಇದನ್ನ ಟೋಟಲ್ ಮಾಡಿದಾಗ ನಿಮಗೆ ಬಂದ್ಬಿಡುತ್ತೆ. ಸೊ ಇದಿಷ್ಟನ್ನು ಕೂಡ ನೀವು ಟೋಟಲ್ ಮಾಡಿದ್ರೆ ಬರುತ್ತೆ 120 ವರ್ಷ. ಸೊ ಇದು ಯಾಕೆ ನಮ್ಮ ಋಷಿ ಮುನಿಗಳು ಇದನ್ನ ಕೊಟ್ಟಿದ್ದಾರೆ ಅಂತ ನೀವು ಕೇಳಿದ್ರೆ ಅದಕ್ಕೆ ಯಾರ ಹತ್ರನೂ ಕೂಡ ಉತ್ತರ ಇಲ್ಲ. ಯಾಕೆ ಕೇತುಗೆ 7 ವರ್ಷ, ಯಾಕೆ ಶುಕ್ರನ್ಗೆ 20 ವರ್ಷ? ಸೊ ಈ ರೀತಿ ಯಾವುದಕ್ಕೂ ಕೂಡ ಎವಿಡೆನ್ಸ್ ಇಲ್ಲ, ಅದಕ್ಕೆ ಉತ್ತರಗಳು ಕೂಡ ಇಲ್ಲ ಆಕ್ಚುಲಿ. ಓಕೆ, ಸೊ ಬಟ್ ಆದ್ರೆ ಇದನ್ನ ನಾವು ಉಪಯೋಗಿಸ್ಬೇಕು. ಇದೇ ರೀತಿನೇ ಇದು ವರ್ಕ್ ಆಗೋದು, ರೈಟ್? ಸೊ ಈಗ ಮುಂದೆ ಹೋಗೋಣ. KP ಜ್ಯೋತಿಷ್ಯವನ್ನ ನೀವು ಕಲಿಯೋದಕ್ಕೆ ಫಸ್ಟ್ ನೀವು ಒಂದು ವಿಚಾರವನ್ನ ತಿಳ್ಕೊಳ್ಬೇಕು. ನಾನು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಒಂದು ರೂಲ್ ಅನ್ನ ಹೇಳಿದ್ದೆ. ಆ ರೂಲ್ ಏನು? ಗ್ರಹ ತಾನಿರುವಂತ ನಕ್ಷತ್ರ ಮತ್ತು ಉಪ ಅಧಿಪತಿಯ ಫಲಗಳನ್ನ ಕೊಡುತ್ತೆ ಅಂತ ಹೇಳಿದ್ದೆ ಅಲ್ವಾ? ಸೊ ಇವಾಗ ಈ ರಾಶಿ ಚಾರ್ಟ್ ಅಲ್ಲಂತೂ ನಾನು ಯಾವುದನ್ನು ಅದನ್ನ ಕೊಟ್ಟಿಲ್ಲ. ಸೊ ಇದು ನಿಮಗೆ ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇದನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಈ ರಾಶಿ ನವಾಂಶಗಳನ್ನ ತಗೊಂಡು ಜಾತಕವನ್ನ ನೋಡೋದಿಲ್ಲ. ಸೊ ಆ ಕಾರಣದಿಂದ ಯಾವುದೇ ವಿಧವಾದ ದೋಷಗಳನ್ನು ಕೂಡ ನಾವಿಲ್ಲಿ ಉಪಯೋಗಿಸೋದಿಲ್ಲ ಅಂತ ಅರ್ಥ. ಸೊ ಮುಂದೆ ಹೋಗ್ತೀನಿ ನೋಡಿ. ಉಪ ಅಧಿಪತಿ ಅಂತ ಹೇಳಿದ್ದೆ. ಗ್ರಹ ತಾನಿರುವಂತ ನಕ್ಷತ್ರ ಮತ್ತು ತನ್ನ ಉಪ ಅಧಿಪತಿನ ಫಲಗಳನ್ನ ಕೊಡುತ್ತೆ ಅಂತ ಹೇಳಿದೆ. ಸೊ ಉಪ ಅಧಿಪತಿ ಅಂತಂದ್ರೆ ಸಬ್ಲಾರ್ಡ್ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಹೆಸರು ಕೂಡ ಕರಿತೀವಿ, ಭುಕ್ತಿನಾಥ ಅಂತ ಕರಿತೀವಿ. ಓಕೆ, ಸೊ ಇಲ್ಲೊಂದು ಟೇಬಲ್ ಇದೆ ನೋಡಿ. ಈ ಟೇಬಲ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ KPಯಲ್ಲಿ ನಾವು ಹೇಗೆ ಅಕ್ಯುರಸಿ ಅಥವಾ ನಿಖರವಾಗಿ ಫಲ ನೋಡ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು, ಯಾರಾದ್ರೂ ಒಬ್ರು ಒಂದು ಸಮಯವನ್ನ ಕೊಟ್ಟಿದ್ದಾರೆ. ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಜನ್ಮ ಸಮಯವನ್ನ 10 ಗಂಟೆ 44 ನಿಮಿಷ 10 ಸೆಕೆಂಡ್ಗೆ ಜನನ ಅಂತ ಕೊಡ್ತಾರೆ. ಆವಾಗ ಒಂದು ಗ್ರಹಕ್ಕೆ ಒಂದು ಡಿಗ್ರಿ ಅನ್ನೋದು ಫಿಕ್ಸ್ ಆಗತ್ತೆ ಅಲ್ವಾ? 12 ರಾಶಿಗಳಲ್ಲಿ 9 ಗ್ರಹಗಳು ಎಲ್ಲಾದ್ರೂ ಒಂದ್ ಕಡೆ ಅದು ಇರಲೇಬೇಕು ಅಲ್ವಾ? ಸೊ ಈಗ ಯಾವ್ದಾದ್ರೂ ಒಂದು ಗ್ರಹನ ತಗೊಳ್ತೀವಿ ಅಂತಂದಾಗ ನಾನಿಲ್ಲಿ ಕುಜಗ್ರಹನ ತಗೊಂಡಿದ್ದೇನೆ. ಕುಜಗ್ರಹ 16 ಡಿಗ್ರಿ 32 ನಿಮಿಷ 57 ಸೆಕೆಂಡ್ಗೆ ಬಿದ್ದಿದೆ, ಅಂದ್ರೆ ಅದರ ಡಿಗ್ರಿ ಬಿದ್ದಿದೆ ಅಂತ ತಗೊಂಡಿದೆ. ಸೊ ಹಾಗೆ ಆ ಕುಜಗ್ರಹ ಬಂದು ಮೇಷ ರಾಶಿಯಲ್ಲಿ ಇದೆ ಅನ್ನೋದನ್ನ ತಗೊಂಡಿದ್ದೀನಿ. ಸೊ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಮತ್ತೆ ವಾಪಸ್ ಈ ಚಾರ್ಟ್ ನ ತೋರಿಸ್ತಾ ಇದೀನಿ. ಸೊ ಇಲ್ಲಿ ನೋಡ್ಬೋದು ನೀವೀಗ. ಓಕೆ, ಕನ್ಯಾ ಲಗ್ನ, ಕನ್ಯಾ ರಾಶಿಯಲ್ಲಿ ಜನನ, ಅಲ್ಲಿಂದ ಕುಜ ಮೇಷ ರಾಶಿಯಲ್ಲಿ ಇದೆ ಅನ್ನೋದನ್ನ ತೋರಿಸ್ತಾರೆ. ಓಕೆ, ಸೊ ಈಗ ಬ್ಯಾಕ್ ಟು ಆ ಚಾರ್ಟ್ಗೆ ಬರ್ತೀನಿ. ನೀವು ಇಲ್ಲಿ ನೋಡ್ಬೋದು. ಸೊ ಕುಜಗ್ರಹ ಮೇಷ ರಾಶಿಯಲ್ಲಿ ಇದೆ ಅನ್ನೋದಕ್ಕೋಸ್ಕರ ಇದನ್ನ ತಗೊಂಡಿದ್ದೀನಿ. 16 ಡಿಗ್ರಿ 32 ನಿಮಿಷ 57 ಸೆಕೆಂಡ್ಗೆ
ಆ ಡಿಗ್ರಿ ಕುಜನ ಡಿಗ್ರಿ ಅನ್ನೋದು ಬಿದ್ದಿದೆ. ಅಕ್ಯುರಸಿ ನಾವು ಹೇಗೆ ಮಾಡ್ತೀವಿ ಅನ್ನೋದು ನೋಡಿ ಇಲ್ಲಿದೆ. ಸೊ ಸೈನ್ ಲಾರ್ಡ್, ಸ್ಟಾರ್ ಲಾರ್ಡ್ ಮತ್ತು ಸಬ್ ಲಾರ್ಡ್ ಅನ್ನೋದನ್ನ ಕೊಟ್ಟಿದ್ದೀನಿ. ಅಂದ್ರೆ ರಾಶಿ ಅಧಿಪತಿ, ನಕ್ಷತ್ರಾಧಿಪತಿ ಮತ್ತು ಉಪ ಅಧಿಪತಿ. ಸೊ ಇದ್ರ ಪ್ರಕಾರ ನಾವು ಅದನ್ನ ಅಕ್ಯುರಸಿ ಅನ್ನೋದನ್ನ ಮಾಡ್ತೇವೆ. ಹಾಗೆ ನೀವು ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು, ಅದ್ರ ಕೆಳಗಡೆ ಕೊಟ್ಟಿದ್ದೀನಿ ನೋಡಿ, ಅದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ರಾಶಿ ಅಧಿಪತಿ, ಮೇಷ ರಾಶಿ ಅಧಿಪತಿ ಯಾರು ಅಂತ ನೋಡಿದ್ರೆ ಕುಜಗ್ರಹ. ಮೇಷ ರಾಶಿಲಿ ಭರಣಿ ನಕ್ಷತ್ರದಲ್ಲಿದೆ. ಸೊ ಭರಣಿ ನಕ್ಷತ್ರ ಅಧಿಪತಿ ಬಂದು ಶುಕ್ರ, ಚಂದ್ರ ಬಂದು ಉಪ ಅಧಿಪತಿಯಾಗಿ ಬಂದಿದೆ ಅಂತ ತಗೊಂಡಿದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೋಸ್ಕರ ಇಲ್ಲೂ ಒಂದು ಟೇಬಲ್ ಇದೆ ನೋಡಿ. ಇದು ಮೇಷರಾಶಿ, 30 ಡಿಗ್ರಿ ಆ ರಾಶಿ ಇರುವಂತದ್ದು. ಅದಕ್ಕೋಸ್ಕರನೇ ಒಂದು ಕ್ಲಾರಿಟಿಗೋಸ್ಕರ ಸುಮ್ಮನೆ ಇಲ್ಲೇ ಕೊಟ್ಟಿದ್ದೀನಿ. ಮತ್ತೆ ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಅದನ್ನ ಒಂದು ರಾಶಿ 30 ಡಿಗ್ರಿ, ಒಂದು ನಕ್ಷತ್ರ 13 ಡಿಗ್ರಿ 20 ನಿಮಿಷ, ಒಂದು ಪಾದ ಅನ್ನೋದು 3 ಡಿಗ್ರಿ 20 ನಿಮಿಷಗಳಾಗಿ ಇದೆ. ಓಕೆ. ಸೊ ಈಗ ಒಂದು ರಾಶಿ 30 ಡಿಗ್ರಿ, ಆ ರಾಶಿ ಅಧಿಪತಿ ಬಂದು ಕುಜ. ಸೊ ಈಗ ನಾವು ನೋಡ್ತಾ ಇರೋದು ಬಂದು ಮೇಷರಾಶಿನ ನೋಡ್ತಾ ಇದ್ದೇವೆ. ಅದರಲ್ಲಿ 3 ನಕ್ಷತ್ರಗಳಿದೆ. ಸೊ 3 ನಕ್ಷತ್ರಗಳು ಅಂತ ತಗೊಂಡಾಗ ಅಶ್ವಿನಿ, ಭರಣಿ, ಈ 2 ನಕ್ಷತ್ರಗಳಿಗೆ ಪೂರ್ಣವಾಗಿ 13 ಡಿಗ್ರಿ 20 ನಿಮಿಷ ಇದೆ. ಬಟ್ ಆದ್ರೆ ಈ ಕೃತಿಕಾ ನಕ್ಷತ್ರ ಮಾತ್ರನೇ ಒಂದು ಪಾದ ಮಾತ್ರ ಮೇಷರಾಶಿಯಲ್ಲಿದೆ. ಅಂದ್ರೆ 13 ಡಿಗ್ರಿ 20 ನಿಮಿಷ ಮಾತ್ರ ಮೇಷರಾಶಿಯಲ್ಲಿದ್ದು ಮಿಕ್ಕಿರುವಂಥದ್ದು ವೃಷಭ ರಾಶಿಯಲ್ಲಿ ಇದೆ. ಇನ್ನು 3 ಪಾದಗಳು ವೃಷಭ ರಾಶಿಯಲ್ಲಿ ಇದೆ. ಈಗ ಒಂದು ಗ್ರಹ 16 ಡಿಗ್ರಿ 32 ನಿಮಿಷದಲ್ಲಿ ಇದೆ ಅನ್ನೋದನ್ನು ನೋಡಿದ್ವಿ. ನೀವು ಇಲ್ಲಿ ನೋಡ್ಬೋದು ಕುಜಗ್ರಹ ಇಲ್ಲಿ 16 ಡಿಗ್ರಿ 32 ನಿಮಿಷ 57 ಸೆಕೆಂಡ್ಗೆ ಬಿದ್ದಿದೆ. ಅಂದ್ರೆ 16 ಡಿಗ್ರಿ ಅಂದ ತಕ್ಷಣ ನಿಮ್ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಈಗ ಆ ಐಡಿಯಾ ಏನು? ಓಕೆ, ಸೊ ಮೊದಲನೇ ನಕ್ಷತ್ರ ಬಂದು 13 ಡಿಗ್ರಿ 20 ನಿಮಿಷ. ಸೊ ಅಲ್ಲಿ 13 ಡಿಗ್ರಿ 20 ನಿಮಿಷ ಮುಗ್ದೋಗಿದೆ ಅಂತಂದ್ರೆ ಅದು ನೆಕ್ಸ್ಟ್ ನಕ್ಷತ್ರಕ್ಕೆ ಹೋಗಿದೆ, ಅಂದ್ರೆ ಮುಂದಿನ ನಕ್ಷತ್ರಕ್ಕೆ ಹೋಗಿದೆ ಅಂತ ಅದರ ಅರ್ಥ ಅಲ್ವಾ? ಸೊ 13 ಡಿಗ್ರಿ 20 ನಿಮಿಷದ ನಂತರ ಬರುವಂತ ನಕ್ಷತ್ರ ಯಾವುದು ಅಂದ್ರೆ ಅಶ್ವಿನಿ ನಕ್ಷತ್ರದ ನಂತರ ಬರುವಂತದ್ದು ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದ ಅಧಿಪತಿ ಯಾರು ಅಂತ ಕೇಳಿದ್ರೆ ಶುಕ್ರ ಗ್ರಹ. ಸೊ ಹೇಗೆ ನಾವು ವಿಂಶೋತ್ತರಿ ದಶಾ ಸಿಸ್ಟಮ್ ನಾವು ಉಪಯೋಗಿಸ್ತೀವಿ? ಈಗ ಉದಾಹರಣೆಗೆ ನಿಮ್ಗೆ ಗೊತ್ತಿರುತ್ತೆ ಯಾವ ದಶೆ ಆದ್ಮೇಲೆ ಯಾವ ದಶೆ ಬರುತ್ತೆ, ಯಾವ ಭುಕ್ತಿ ಆದ್ಮೇಲೆ ಯಾವ ಭುಕ್ತಿ ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಈಗ ಉದಾಹರಣೆಗೆ ಸಿಂಪಲ್ ಆಗಿ ನಿಮ್ಗೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗತ್ತೆ ಇದು. ಉದಾಹರಣೆಗೆ ನಿಮಗೆ ಇವಾಗ ಶುಕ್ರ ದಶೆ ಶುರುವಾಗಿದೆ ಅಂತಂದ್ರೆ ಶುಕ್ರ ದಶೆಯಲ್ಲಿ ಮೊದಲು ಬರೋದು ಯಾವುದು ಅಂತಂದ್ರೆ ಶುಕ್ರ ಭುಕ್ತಿನೇ. ಹಾಗೆ ಕೇತು ದಶೆ ಪ್ರಾರಂಭ ಆಗಿದ್ರೆ ಕೇತು ದಶೆಯಲ್ಲಿ ಮೊದಲನೇ ಭುಕ್ತಿ ಯಾವ್ದು ಬರುತ್ತೆ ಅಂದ್ರೆ ಕೇತು ಭುಕ್ತಿನೇ. ಸೂರ್ಯ ದಶೆ ಪ್ರಾರಂಭ ಆಗಿದೆ ಅಂದ್ರೆ ಸೂರ್ಯ ದಶೆಯಲ್ಲಿ ಮೊದಲು ಬರುವಂತ ಭುಕ್ತಿ ಯಾವುದು ಅಂದ್ರೆ ಸೂರ್ಯ ಭುಕ್ತಿನೇ. ಹಾಗೆ ಹೇಗೆ ಶುಕ್ರ ದಶೆ ಶುಕ್ರ ಭುಕ್ತಿ ಬಂತು, ಹಾಗೆ ಶುಕ್ರ ಭುಕ್ತಿಯ ನಂತರ ಸೂರ್ಯ ಭುಕ್ತಿ ಪ್ರಾರಂಭ ಆಗತ್ತೆ. ಸೂರ್ಯ ಭುಕ್ತಿ ನಂತರ ಚಂದ್ರ, ಚಂದ್ರ ಭುಕ್ತಿ ನಂತರ ಕುಜ ಭುಕ್ತಿ, ಕುಜ ಭುಕ್ತಿ ನಂತರ ರಾಹು, ರಾಹು ಭುಕ್ತಿ ನಂತರ ಗುರು, ಗುರು ನಂತರ ಶನಿ, ಶನಿ ನಂತರ ಮತ್ತೆ ಬುಧ, ಬುಧ ನಂತರ ಮತ್ತೆ ಕೇತುವಿನ ಭುಕ್ತಿಲಿ ಆ ದಶೆ ಅನ್ನೋದು ಮುಗಿಯುತ್ತೆ. ಕರೆಕ್ಟನೇ? ಹಾಗೆ ಇಲ್ಲೂ ಕೂಡ ಅದೇ ರೀತಿನೇ ಕೆಲಸ ಮಾಡುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಶುಕ್ರನ ಭುಕ್ತಿಯಲ್ಲೇ ಬರೋದ್ರಿಂದ ಮೊದಲು ಬರುವಂತ ಸಬ್ಲಾಡ್ ಯಾರು ಅಂತಂದ್ರೆ ಶುಕ್ರನ ಸಬ್ಲಾಡೇ ಬರುತ್ತೆ. ಅದರ ನಂತರ ಸೂರ್ಯನ ಸಬ್ಲಾಡ್ ಬರುತ್ತೆ, ಅದರ ನಂತರ ಚಂದ್ರನ ಸಬ್ಲಾಡ್ ಬರುತ್ತೆ, ಅದರ ನಂತರ ಕುಜನ ಸಬ್ಲಾಡ್ ಬರುತ್ತೆ. ಸೊ ಈಗ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಏನಂತ ಕೊಟ್ಟಿದ್ದೀನಿ? ಚಂದ್ರನ ಸಬ್ಲಾಡ್ ಅಲ್ಲಿ ಇದೆ ಅನ್ನೋದನ್ನ ಕೊಟ್ಟಿದ್ದೀನಿ. ಸೊ ಚಂದ್ರನ ಸಬ್ಲಾಡ್ ಅಲ್ಲಿ ಇದೆ ಅಂದ ತಕ್ಷಣ ನಾವೇನ್ ಅರ್ಥ ಮಾಡ್ಕೋಬೇಕು? ಈ ಗ್ರಹವನ್ನ ತಗೊಳ್ಬೇಕು. ಸೊ ಇಲ್ಲಿದೆ, ರೈಟ್? ಸೊ ಇದಿಷ್ಟೇ ಮಾತ್ರ ಸಾಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳಿದ್ರೆ ಇಲ್ಲ. ಇಲ್ಲೊಂದು ಸ್ಟೆಪ್, ನಾನು ಒಂದು ವಿಚಾರನ, ಒಂದು ಸೂತ್ರವನ್ನ ಹೇಳ್ತೇನೆ, ಈಗ ನಿಮ್ಗೆ ಅರ್ಥ ಆಗತ್ತೆ. ಯಾವಾಗ್ಲೂ ಅಷ್ಟೇನೆ KPಯಲ್ಲಿ ಈ ಸಬ್ಲಾಡ್ ಅನ್ನೋದನ್ನ ಉಪಯೋಗಿಸ್ತಾ ಹೋಗ್ತೀವಿ. ಈ ಸಬ್ಲಾಡ್ ಅನ್ನೋದನ್ನೇ ನಾವು ಎಲ್ಲಾ ಜಾತಕಗಳಿಗೂ ಕೂಡ ನಾವು ತಗೊಂಡು ಪ್ರಿಡಿಕ್ಷನ್ ಅನ್ನ ಮಾಡ್ತೀವಿ. ಉದಾಹರಣೆಗೆ ಗ್ರಹ ತಾನಿರುವಂತ ನಕ್ಷತ್ರ ಮತ್ತು ಉಪ ಅಧಿಪತಿನ ಫಲ ಕೊಡುತ್ತೆ ಅಂತಂದ್ರೆ ಇಲ್ಲಿ ಬರೀತೀನಿ ನೋಡಿ ಸೈಡಲ್ಲಿ.
ಉದಾಹರಣೆಗೆ ಕುಜ ಭರಣಿ ನಕ್ಷತ್ರದಲ್ಲಿರೋದ್ರಿಂದ ಶುಕ್ರನ ನಕ್ಷತ್ರದಲ್ಲಿದೆ, ಪ್ಲಸ್ ಶುಕ್ರನ ನಕ್ಷತ್ರ ಮತ್ತು ಚಂದ್ರನ ಸಬ್ಬಲ್ ಇದೆ ಅನ್ನೋದನ್ನ ತಗೊಳ್ತೇವೆ. ಈ ರೀತಿ ನಾವು ಆಕ್ಯುರಸಿ ಮಾಡ್ತೇವೆ. ಸೊ ಇದ್ರದ್ದು ಸಿಗ್ನಿಫಿಕೇಟರ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ, ಸೊ ಇದನ್ನ ಎಲ್ಲವನ್ನ ನಾನು ಆಮೇಲೆ ನಿಮ್ಗೆ ಅದನ್ನ ತಿಳಿಸ್ಕೊಡ್ತೇನೆ. ಓಕೆ, ಕುಜಗ್ರಹ ಶುಕ್ರನ ನಕ್ಷತ್ರ ಚಂದ್ರನ ಸಬ್ಲಾಡ್ ಅಲ್ಲಿ ಇದೆ ಅನ್ನೋದನ್ನ ತಗೊಳ್ತೀವಿ. ಓಕೆ, ಸೊ ಇದೇ ರೀತಿನ ನೀವು ಅರ್ಥನೂ ಮಾಡ್ಕೊಳ್ಬೇಕು ಆಕ್ಚುಲಿ. ಓಕೆ, ಸೊ ಈಗ ಫಲ ನೋಡೋದು ಆ ರೀತಿ, ಅದನ್ನ ಆಮೇಲೆ ನಿಮ್ಗೆ ಅದನ್ನ ಅರ್ಥ ಮಾಡಿಸ್ತೇನೆ. ಸೊ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಈ ಸಬ್ಲಾಡ್ ನ ಹೇಗೆ ಕಂಡುಹಿಡ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಒಂದೇ, ಇದು ಕಷ್ಟ ಅಂತ ಅಂತಾರೆ ತುಂಬಾ ಜನ, ಬಟ್ ಕಷ್ಟ ಎಲ್ಲ ಏನಿಲ್ಲ. ಇದನ್ನ ನೀವು ಕಲ್ತ್ಬಿಟ್ರೆ KP ಕಲ್ತ್ರಿ ಅಂತಾನೆ ಅರ್ಥ. ಆಮೇಲೆ ಎಲ್ಲ ಪ್ರಿಡಿಕ್ಷನ್ ಅಷ್ಟೇ, ಬೇರೆ ಏನು ಇಲ್ಲ ಇದ್ರಲ್ಲಿ. ಓಕೆ, ತುಂಬಾ ಈಸಿ. ಸೊ ಈಗ ನೋಡಿ, ಚಂದ್ರನ ಉಪ ಅಧಿಪತಿಯಲ್ಲಿ ಇದೆ ಅನ್ನೋದು ಗೊತ್ತಾಯ್ತು. ಸೊ ಈ ಉಪ ಅಧಿಪತಿ ಅನ್ನೋದಕ್ಕೂ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಬರ್ಕೋಬೇಡಿ ಅದನ್ನು ಕೂಡ. ಅದೇನು ಅಂತಂದ್ರೆ, ಒಂದು ನಕ್ಷತ್ರವನ್ನ 9 ಭಾಗಗಳಾಗಿ, ಅಂದ್ರೆ 9 ಭಾಗಗಳಾಗಿ ವಿಂಶೋತ್ತರಿ ದಶಾ ಸಿಸ್ಟಮಿನ ಪ್ರಕಾರ 9 ಭಾಗಗಳಾಗಿ ನಾವು ಅದನ್ನ ಮಾಡೋದನ್ನೇ ನಾವು ಉಪ ಅಧಿಪತಿ ಅಂತ ಕರಿತೀವಿ, ಅಥವಾ ಸಬ್ಲಾರ್ಡ್ ಅಂತ ಕರಿತೀವಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ರೂಲ್ ಅನ್ನ. ಒಂದು ನಕ್ಷತ್ರವನ್ನ 9 ಭಾಗಗಳಾಗಿ, ಅಂದ್ರೆ ವಿಂಶೋತ್ತರಿ ದಶಾ ಪದ್ಧತಿ ಪ್ರಕಾರ 9 ಭಾಗಗಳಾಗಿ ಮಾಡೋದ್ರಲ್ಲಿ ಒಂದು ಭಾಗವನ್ನ ನಾವು ಉಪ ಅಧಿಪತಿ ಅಂತ ಕರಿತೀವಿ. ಸೊ ಹಾಗೆ ಒಂದು ನಕ್ಷತ್ರನ 9 ಭಾಗಗಳಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ನಮಗೆ 9 ಉಪ ಅಧಿಪತಿಗಳು ಬರುತ್ತೆ ಅಂತ ಅರ್ಥ. ಓಕೆ, ಸೊ ಅದೇ ರೀತಿನೇ ಎಲ್ಲಾ ನಕ್ಷತ್ರಕ್ಕೂ ಅಷ್ಟೇ 9 ಭಾಗಗಳಾಗಿ ಮಾಡಿದ್ದೀವಿ. ಸೊ ಅದು ಎಲ್ಲದಕ್ಕೂ ಕೂಡ ಒಂದು ಕ್ಯಾಲ್ಕುಲೇಷನ್ ಅನ್ನೋದು ಇದೆ. ಓಕೆ, ಈಗ ಮುಂದೆ ಹೋಗೋಣ. ಮುಂದೆ ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಇದೊಂದು ಸಿಂಪಲ್ ಒಂದೇ ಒಂದು ಕ್ಯಾಲ್ಕುಲೇಷನ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದೊಂದು ದಶಾ ಸಿಸ್ಟಮ್, ಈ ದಶಾ ಸಿಸ್ಟಮ್ ಪ್ರಕಾರನೇ ಎಲ್ಲ ಕ್ಯಾಲ್ಕುಲೇಷನ್ ಆಗಿರುವಂಥದ್ದು. ಓಕೆ, ಸೊ ಇಲ್ಲೊಂದು ಕೊಟ್ಟಿದ್ದೀನಿ ನೋಡಿ. ಸೊ ಈಗ ಒನ್ ಅವರ್ ಅನ್ನೋದು 60 ನಿಮಿಷ, ಒಂದು ರಾಶಿ ಅನ್ನೋದು 30 ಡಿಗ್ರಿ, ಅವಾಗಲೇ ಹೇಳಿದ್ದೀನಿ. ಸೊ ಆ 30 ಡಿಗ್ರಿನ ಇಂಟು 60 ಮಾಡಿದ್ರೆ 1800 ನಿಮಿಷಗಳಾಗಿ ಬರುತ್ತೆ. ಅಂದ್ರೆ ಒಂದು ರಾಶಿನ ನೀವು ಮಿನಿಟ್ಸ್ಗಳಾಗಿ, ಅಂದ್ರೆ ನಿಮಿಷಗಳಾಗಿ ಕನ್ವರ್ಟ್ ಮಾಡಿದ್ರೆ 1800 ನಿಮಿಷಗಳಾಗಿ ಬರುತ್ತೆ. ಹಾಗೆ ಒಂದು ನಕ್ಷತ್ರವನ್ನು ನೀವು ನಿಮಿಷಗಳಾಗಿ ಕನ್ವರ್ಟ್ ಮಾಡಿದ್ರೆ 800 ನಿಮಿಷಗಳಾಗಿ ಬರುತ್ತೆ. ಸೊ ಈಗ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ನಕ್ಷತ್ರ 800 ನಿಮಿಷಗಳು, ಕೇತುವಿನ ನಕ್ಷತ್ರವನ್ನ ತಗೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಸೊ ಅದರ ಅಳತೆ ಎಷ್ಟು ಅಂದ್ರೆ, ದಶೆಯ ಅಳತೆ ಎಷ್ಟು ಅಂತ ನೋಡಿದ್ರೆ 7 ವರ್ಷ ಇಂಟು 7 ಮಾಡಿದಾಗ 5600 ನಿಮಿಷಗಳಾಗಿ ಬರುತ್ತೆ. ಕರೆಕ್ಟ್ ಅಲ್ವಾ? 5600 ನಿಮಿಷಗಳಾಗಿ ಬರುತ್ತೆ. ಅದನ್ನ 120ರಲ್ಲಿ ಡಿವೈಡ್ ಮಾಡಿದಾಗ 46 ನಿಮಿಷ 66 ಸೆಕೆಂಡ್ಗಳಾಗಿ ಬರುತ್ತೆ. ಇದನ್ನ ರೇಡಿಯಲ್ ಡೆಸಿಮಲ್ ಅಂತ ಹೇಳಿ ಏನೇನೋ ಒಂದು ಕ್ಯಾಲ್ಕುಲೇಷನ್ಸ್ ಅನ್ನೆಲ್ಲ ಉಪಯೋಗಿಸಿ ಅದಕ್ಕೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾವನ್ನ KS ಕೃಷ್ಣಮೂರ್ತಿ ಅವರು ಕೊಟ್ಟಿದ್ದಾರೆ. ಆ ಫಾರ್ಮುಲಾ ಫೈನಲ್ ರಿಸಲ್ಟ್ ನಾನು ಇಲ್ಲಿ ಕೊಟ್ಟಿರುವಂತದ್ದು. 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ಅಂತ ತಗೊಳ್ತಾರೆ. ಅಂದ್ರೆ ಮಿನಿಟ್ಸ್ ಅನ್ನ ಮತ್ತೆ ನೀವು ಡಿಗ್ರಿ ಆಗಿ ಕನ್ವರ್ಟ್ ಮಾಡಬೇಕು. ಮತ್ತೆ ಡಿಗ್ರಿ ಆಗಿ ಕನ್ವರ್ಟ್ ಮಾಡಿದಾಗ 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ಗಳಾಗಿ ಬರುತ್ತೆ. ಸೊ ಇದು ಒಂದು ಸಬ್ಲಾಡಿನ ಅಳತೆ. ಸೊ ಇದು ನಿಮ್ಗೆ ಅರ್ಥ ಆಗಿದ್ರೆ ಒಳ್ಳೇದು, ಅರ್ಥ ಆಗಿಲ್ಲ ಅಂದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದ್ರ ಮೇಲೆ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇದು ನಮಗೆ ಪ್ರಿಡಿಕ್ಷನ್ಗೆ ಇಂಪಾರ್ಟೆಂಟ್ ಅಲ್ಲ, ಇದೊಂದು ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಅಷ್ಟೇನೆ, ಒಂದು ಸಬ್ಲಾಡಿನ ಅಳತೆ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ಇದೇ ರೀತಿನೇ ಸ್ಟ್ಯಾಂಡರ್ಡ್ ಆಗಿ ಒಂದು ಟೇಬಲ್ ಅನ್ನೋದಿದೆ, ಒಂದು ಸಬ್ಲಾಡಿನ ಕ್ಯಾಲ್ಕುಲೇಷನ್ ಟೇಬಲ್ ಇದೆ. ನೀವು ನೋಡ್ಬೋದು, ಕೇತುಗೆ 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ಅಂತ ಕೊಟ್ಟಿದ್ದೀವಿ. ಅದೇ ರೀತಿ ಶುಕ್ರನ ಅಳತೆ, ಸೂರ್ಯನ ಅಳತೆ, ಚಂದ್ರನ ಅಳತೆ, ಕುಜನ ಅಳತೆ, ಸೊ ಎಲ್ಲಾ ಗ್ರಹದ ಅಳತೆಗಳನ್ನ ಕೊಟ್ಟಿದ್ದೀವಿ. ಸೊ ಇದಿಷ್ಟನ್ನು ನೀವು ಲೆಕ್ಕ ಮಾಡಿದ್ರೆ
ನಿಮಗೆ ಬರೋದು ಟೋಟಲ್ ಎಷ್ಟು ಅಂತ ನೋಡಿದ್ರೆ 13 ಡಿಗ್ರಿ 20 ನಿಮಿಷ 00 ಸೆಕೆಂಡ್ ಅಂದ್ರೆ ಒಂದು ನಕ್ಷತ್ರದ ಅಳತೆ ಅಂತ ಅರ್ಥ ಆಯ್ತು. ಓಕೆ, ಇಷ್ಟು ಕ್ಲಾರಿಟಿ ನಿಮ್ಗೆ ಇದೆ ಅಂತ ಅನ್ಕೊಂಡಿದ್ದೀನಿ. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಈ ಒಂದಕ್ಕೆ 2 ಸರಿ ನೀವು ಈ ಕ್ಯಾಲ್ಕುಲೇಷನ್ಸ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಸೊ ಈಗ ಅರ್ಥ ಮಾಡ್ಕೋಬೇಕಾದ್ರೆ ಏನ್ ನೀವು ಅಂತಂದ್ರೆ ಅದೇ ರೀತಿ ಕ್ಯಾಲ್ಕುಲೇಷನ್ಸ್ ಅನ್ನ ಎಲ್ಲಾ ಕಡೆ ನಾವು ಅದನ್ನ ಉಪಯೋಗಿಸ್ತೇವೆ. ಸೊ ಇದನ್ನು ನೀವು ಬರಿಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ಇಲ್ಲೊಂದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿದೆ ಕುಜಗ್ರಹ 16 ಡಿಗ್ರಿ 32 ನಿಮಿಷ 57 ಸೆಕೆಂಡ್ ಅಲ್ಲಿ ಇದೆ. ಸೊ ಕುಜಗ್ರಹನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಕುಜಗ್ರಹ ಏರಿಸ್ ಸೈನ್ ಅಂದ್ರೆ ಮೇಷರಾಶಿಲಿ ಭರಣಿ ನಕ್ಷತ್ರ 1ನೇ ಪಾದದಲ್ಲಿದೆ. ಸೊ ಅವಾಗ್ಲೇ ನಿಮ್ಗೆ ಹೇಳಿರ್ತೀನಿ, ಆ ರಾಶಿ ಅಧಿಪತಿ ಬಂದು ಕುಜ. ಸೊ ಮೇಷರಾಶಿ ಅಧಿಪತಿ ಬಂದು ಕುಜ. ಕುಜಗ್ರಹ ಭರಣಿ ನಕ್ಷತ್ರದಲ್ಲಿದೆ. ಅವಾಗ್ಲೇ ನಾನು ಬರೆದು ಕೂಡ ನಿಮ್ಗೆ ಹೇಳಿರ್ತೇನೆ ಹೇಗೆ ನಾವು ನೋಡ್ತೀವಿ ಅಂತೇಳಿ. ರೈಟ್, ಕುಜಗ್ರಹ ಭರಣಿ ನಕ್ಷತ್ರದಲ್ಲಿದೆ. ಸೊ ಭರಣಿ ನಕ್ಷತ್ರಾಧಿಪತಿ ಶುಕ್ರ, ಚಂದ್ರನ ಸಬ್ಬಲ್ಲಿರುತ್ತೆ ಅಂತ ಹೇಳಿರ್ತೇನೆ. ಇಲ್ಲೂ ಅದೇ ರೀತಿ ಇದೆಯಾ? ಕುಜಗ್ರಹ ಶುಕ್ರನ ನಕ್ಷತ್ರ ಚಂದ್ರನ ಸಬ್ಬಲ್ಲಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ರೈಟ್, ಸೊ ಈ ರೀತಿ ನಾವು ಆಕ್ಯುರಸಿನ ಮಾಡ್ತೀವಿ. ಸೊ ಆ ಗ್ರಹ ಅಲ್ಲಿದ್ರೂ ಕೂಡ ಅದು ಯಾವ ರೀತಿ ಫಲ ಕೊಡುತ್ತೆ ಅಂತಂದ್ರೆ, ಗ್ರಹ ತಾನಿರುವಂತ ನಕ್ಷತ್ರ ಮತ್ತು ತನ್ನ ಉಪ ಅಧಿಪತಿ ಪ್ರಕಾರ ತನ್ನ ಫಲಗಳನ್ನು ಕೊಡುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ ಈಗ? ಸೊ ಇವಾಗ ಸಬ್ಲಾರ್ಡ್ ಅನ್ನ ನಾವು ತಿಳ್ಕೊಬಿಟ್ವಿ. ಸೊ ಸಬ್ಲಾರ್ಡ್ ಅಂದ್ರೆ ಏನು? ಇದೇ ರೀತಿ ಎಲ್ಲಾ ಗ್ರಹಗಳಿಗೂ ಸಬ್ಲಾರ್ಡ್ ಇದೆ. ಎಲ್ಲಾ ಗ್ರಹಗಳಿಗೂ ಸಬ್ಲಾರ್ಡ್ ಅನ್ನೋದು ಇದೆ. ಅದನ್ನೇ ಮಾರ್ಕ್ ಮಾಡ್ತಾ ಇದೆ. ಈ ಸಬ್ಲಾರ್ಡ್ ನಮಗೆ ಹೆಚ್ಚು ಕೆಲಸಗಳನ್ನ ಮಾಡುತ್ತೆ ಅಥವಾ ಹೆಚ್ಚು ಸ್ಟ್ರಾಂಗ್ ಆಗಿ ನಮ್ಮ ಜಾತಕದ ಮೇಲೆ ಪರಿಣಾಮಗಳನ್ನು ಬೀಳುತ್ತೆ ಅಂತ ಅರ್ಥ. ಈ ಸಬ್ಲಾರ್ಡ್ ನಿಮ್ಗೆ ಅರ್ಥ ಆಗೋಯ್ತು ಅಂತಂದ್ರೆ ಎಲ್ಲ ಅರ್ಥ ಆಗತ್ತೆ ಅಂತ ಅರ್ಥ. ಸೊ ಅವರು KP ಜ್ಯೋತಿಷವನ್ನು ಕಲಿಬಹುದು. ಇದೇ ರೀತಿನೇ ಭಾವಗಳಿಗೂ ಕೂಡ ಕೊಟ್ಟಿದ್ದೀವಿ. ಸೊ ಅದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಹೇಗೆ 12 ಭಾವಗಳಿದೆಯೋ ಅದೇ ರೀತಿನೇ 12 ಭಾವಗಳಿಗೂ ಕೂಡ ತನ್ನ ಉಪ ಅಧಿಪತಿಗಳೊಂದು ಇದೆ ಅಂತ ಅರ್ಥ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲೊಂದು ಮಾರ್ಕ್ ಮಾಡ್ತಾ ಇದೆ ನೋಡಿ. 1 2 3 4 5 6 7 8 9 10 11 12. ಸೊ ಈ ರೀತಿ 12 ರಾಶಿಗಳಿಗೂ ಕೂಡ ಅದರದೇ ಆದಂತ ಅಧಿಪತಿಗಳನ್ನೋದು ಇದೆ. ಸೊ ನೀವು ಅನ್ಕೋಬಹುದು ಆಕ್ಚುಲ್ ಆಗಿ 12 ರಾಶಿ ಅಧಿಪತಿ ಅಂತಂದ್ರೆ, ಉದಾಹರಣೆಗೆ ಮೇಷ ರಾಶಿಗೆ ಕುಜ ಅಧಿಪತಿ, ಋಷಭ ರಾಶಿಗೆ ಶುಕ್ರ ಅಧಿಪತಿ, ಮಿಥುನ ರಾಶಿಗೆ ಬುಧ ಅಧಿಪತಿ. ಸೊ ಈ ರೀತಿನ ಅಂತ ಕೇಳಿದ್ರೆ ಅಲ್ಲ. KP ಪ್ರಕಾರ ಅದು ಯಾವ ಡಿಗ್ರಿಲಿ ಬಿದ್ದಿರುತ್ತೆ, ಆ ಡಿಗ್ರಿ ಪ್ರಕಾರ ಅದು ಯಾವ ನಕ್ಷತ್ರ ಮತ್ತು ಸಬ್ಲಾರ್ಡ್ ಮೇಲೆ ಕೂತಿದೆಯೋ ಆ ಸಬ್ಲಾರ್ಡೇ ಆ ಭಾವಕ್ಕೂ ಅಥವಾ ರಾಶಿಗೂ ಅಧಿಪತಿಯಾಗಿ ಬರುತ್ತೆ ಅಂತ ಅರ್ಥ. ಓಕೆ, ಅದೇ ಆ ಭಾವಕ್ಕೆ ಫಲಗಳನ್ನ ತೀರ್ಮಾನ ಮಾಡುತ್ತೆ ಅನ್ನೋದು ಕೂಡ ಅರ್ಥ. ಸೊ ಇನ್ನೊಂದು ಸ್ಟೆಪ್ ನ ತಿಳಿಸ್ಕೊಡ್ತೀನಿ. ಸೊ ಇನ್ನು ಈಸಿಯಾಗಿ ನೀವು ಸಬ್ಲಾರ್ಡ್ ಅನ್ನೋದು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು, ಸೊ ಇಲ್ಲಿ ನೀವು ನೋಡ್ಬೋದು, ಇವಾಗ ನಾನಿಲ್ಲಿ ಮಾರ್ಕ್ ಕೂಡ ಮಾಡಿಟ್ಟಿದ್ದೀನಿ. ಓಕೆ, ರೆಡ್ ಕಲರ್ ಅಲ್ಲಿ ಬರ್ದಿದ್ದೀನಿ. ಓಕೆ, ಸೊ ಇದನ್ನ ನಾನು ಫಸ್ಟ್ ನಿಮಗೆ ಅರ್ಥ ಮಾಡಿಸ್ಬಿಡ್ತೀನಿ. ಸೊ ಇದು ಅಶ್ವಿನಿ ನಕ್ಷತ್ರ, ಕೇತು ಅಧಿಪತಿ. ಸೊ ಇಲ್ಲಿಂದ ಭರಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ, ಅದು ಶುಕ್ರನ ನಕ್ಷತ್ರ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಒಂದು ಸಬ್ಲಾರ್ಡ್ ಅಂತ ತಗೊಂಡ್ರೆ ಇಲ್ಲಿವರೆಗೂ ಇರುತ್ತೆ. ಇದನ್ನು ಮಾರ್ಕ್ ಮಾಡ್ಬಿಡ್ತೇನೆ, ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಅವಾಗ ಅರ್ಥ ಮಾಡ್ಕೋಬಹುದು. ಸೊ ಮೇಷ ರಾಶಿಲಿ 00 ಡಿಗ್ರಿಲಿ ಪ್ರಾರಂಭ ಆಗತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಅಲ್ಲಿ ಕೇತುವಿನ ನಕ್ಷತ್ರ, ಕೇತುವಿನ ಸಬ್ಲಾರ್ಡ್ ಮೇಲೆ ಇರೋದನ್ನು ಕೂಡ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆ, SBL ಅನ್ನೋದು ಸಬ್ಲಾರ್ಡ್ ಅಂತ ಅರ್ಥ. DMS ಸ್ಟಾರ್ಟ್ ಅಂತಂದ್ರೆ ಡಿಗ್ರಿ ಮಿನಿಟ್ಸ್ ಸೆಕೆಂಡ್ಸ್ ಪ್ರಾರಂಭ ಆಗೋದು, ಸ್ಟಾರ್ಟ್ ಆಗುವಂಥದ್ದು. DMS ಎಂಡ್ ಅಂತ ತಗೊಂಡ್ರೆ ಡಿಗ್ರಿ ಮಿನಿಟ್ಸ್ ಸೆಕೆಂಡ್ಸ್ ಎಂಡ್ ಆಗೋದು ಅಂತ ಅರ್ಥ. ಈಗ ಹೇಗೆ ಕೇತು ದಶೆಯಲ್ಲಿ ಕೇತು ಭುಕ್ತಿ ಪ್ರಾರಂಭ ಆಗುತ್ತೋ ಹಾಗೆ ಕೇತುವಿನ ನಕ್ಷತ್ರದಲ್ಲಿ ಕೇತುವಿನ ಉಪ ಅಧಿಪತಿ ಫಸ್ಟ್ ಶುರುವಾಗತ್ತೆ. ಸೊ ಈಗ ಕೇತುವಿನ ನಕ್ಷತ್ರದಲ್ಲಿ ಕೇತುವಿನ ಸಬ್ಬೆ ಫಸ್ಟ್ ಪ್ರಾರಂಭ ಆಗೋದ್ರಿಂದ ಕೇತುವಿನ ಸಬ್ಬು ಪ್ರಾರಂಭ ಆಗೋದು 0 ಡಿಗ್ರಿ 0 ಮಿನಿಟ್ಸ್ 0 ಸೆಕೆಂಡ್ಸ್ ಅಲ್ಲಿ ಪ್ರಾರಂಭ ಆಗುತ್ತೆ ಇಲ್ಲಿ.
ಹಾಗೆ ಎಲ್ಲಿವರೆಗೂ ಇರುತ್ತೆ ಅಂತ ನೀವು ನೋಡಿದ್ರೆ 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ವರೆಗೂ ಇರುತ್ತೆ. ಹಾಗೆ 0 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ಇಂದ 3 ಡಿಗ್ರಿವರೆಗೂ ಶುಕ್ರನ ಸಬ್ಲಾಡ್ ಆಗಿ ಬರುತ್ತೆ. ಹಾಗೆ 3 ಡಿಗ್ರಿಯಿಂದ 3 ಡಿಗ್ರಿ 40 ನಿಮಿಷ 00 ಸೆಕೆಂಡ್ಸ್ ವರೆಗೂ ಕೂಡ ಸೂರ್ಯನ ಸಬ್ಲಾಡ್ ಬರುತ್ತೆ. ಹಾಗೆ 3 ಡಿಗ್ರಿ 40 ನಿಮಿಷ 00 ಸೆಕೆಂಡ್ಸ್ ಇಂದ 4 ಡಿಗ್ರಿ 46 ನಿಮಿಷ 00 ಸೆಕೆಂಡ್ 40 ಸೆಕೆಂಡ್ಸ್ ವರೆಗೂ ಕೂಡ ಚಂದ್ರನ ಸಬ್ಲಾಡ್ ಬರುತ್ತೆ. ಹಾಗೆ 4 ಡಿಗ್ರಿ ಅಂದ್ರೆ 4 ಡಿಗ್ರಿ 46 ನಿಮಿಷ 40 ಸೆಕೆಂಡ್ ಇಂದ ಹಿಡಿದು 5 ಡಿಗ್ರಿ 33 ನಿಮಿಷ 20 ಸೆಕೆಂಡ್ ವರೆಗೂ ಕೂಡ ಅದು ಕುಜನ ಸಬ್ಲಾಡ್ ಆಗಿ ಬರುತ್ತೆ. 5 ಡಿಗ್ರಿ 33 ನಿಮಿಷ 20 ಸೆಕೆಂಡ್ ಇಂದ 7 ಡಿಗ್ರಿ 33 ನಿಮಿಷ 20 ಸೆಕೆಂಡ್ ವರೆಗೂ ಕೂಡ ಇದು ರಾಹುವಿನ ಸಬ್ಲಾಡ್ ಅಥವಾ ರಾಹುವಿನ ಉಪಾಧಿಪತಿ. ಹಾಗೆ 7 ಡಿಗ್ರಿ 33 ನಿಮಿಷ 20 ಸೆಕೆಂಡ್ ಇಂದ ಹಿಡಿದು 9 ಡಿಗ್ರಿ 20 ನಿಮಿಷ 00 ಸೆಕೆಂಡ್ಸ್ ವರೆಗೂ ಕೂಡ ಅದು ಗುರುವಿನ ಸಬ್ಲಾಡ್. ಹಾಗೆ 9 ಡಿಗ್ರಿ 20 ನಿಮಿಷ 00 ಸೆಕೆಂಡ್ಸ್ ಇಂದ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ ವರೆಗೂ ಕೂಡ ಅದು ಶನಿಯ ಸಬ್ಲಾಡ್. ಹಾಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ ಇಂದ 13 ಡಿಗ್ರಿ 20 ನಿಮಿಷದವರೆಗೂ ಕೂಡ ಅದು ಬುಧನ ಸಬ್ಲಾಡ್. ಇಲ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ. ಏನ್ ಅರ್ಥ ಆಗಿರುತ್ತೆ ಅಂತಂದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡಿರ್ತೀರ ನೀವು, ಈಸಿಯಾಗಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ಸೊ ಏನ್ ಅರ್ಥ ಆಗಿರುತ್ತೆ ನಿಮಗೆ? ಮಾರ್ಕ್ ಮಾಡ್ಬಿಡ್ತೀನಿ ನೋಡಿ. ಎಸ್, ಇಲ್ಲಿಂದ ಇಲ್ಲಿವರೆಗೂ ಕೂಡ ಕರೆಕ್ಟ್ ಆಗಿ 13 ಡಿಗ್ರಿ 20 ನಿಮಿಷ ಅಂದ್ರೆ ಒಂದು ನಕ್ಷತ್ರ ಅನ್ನೋದು ಮುಗಿಯಿತು. ನೆಕ್ಸ್ಟ್ ಪ್ರಾರಂಭ ಆಗೋದೇನು? ಶುಕ್ರನ ನಕ್ಷತ್ರ ಪ್ರಾರಂಭ ಆಗುತ್ತೆ. ಸೊ ಕುಜಗ್ರಹ 16 ಡಿಗ್ರಿ 32 ನಿಮಿಷ 57 ಸೆಕೆಂಡ್ಗೆ ಬಿದ್ದಿದೆ. ಸೊ ಹಾಗಿದ್ದಾಗ ಶುಕ್ರನ ನಕ್ಷತ್ರದಲ್ಲಿ ಆ ಗ್ರಹ ಇದೆ ಅನ್ನೋದು ಅರ್ಥ. ಸೊ ಈಗ ಶುಕ್ರನ ದಶೆಯಲ್ಲಿ ಶುಕ್ರ ಭುಕ್ತಿನೇ ಹೇಗೆ ಪ್ರಾರಂಭ ಆಗುತ್ತೋ ಹಾಗೆ ಶುಕ್ರನ ನಕ್ಷತ್ರ ಶುಕ್ರನ ಸಬ್ಲಾಡ್ ಫಸ್ಟ್ ಪ್ರಾರಂಭ ಆಗುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಮತ್ತೆ ಮಾರ್ಕ್ ಮಾಡ್ತಾ ಹೋಗ್ತೇನೆ ನೋಡಿ. ಶುಕ್ರನ ಸಬ್ಲಾಡಿನ ಅಳತೆ ಬಂದು 13 ಡಿಗ್ರಿ 20 ನಿಮಿಷದಿಂದ ಹಿಡಿದು 15 ಡಿಗ್ರಿ 33 ನಿಮಿಷ 20 ಸೆಕೆಂಡ್ ವರೆಗೂ ಕೂಡ ಅದು ಶುಕ್ರನ ಅಳತೆ. ಹಾಗೆ ಸೂರ್ಯನ ಅಳತೆ ಬಂದು 15 ಡಿಗ್ರಿ 33 ನಿಮಿಷ 00 ಸೆಕೆಂಡ್ಸ್ ಇಂದ ಹಿಡಿದು 16 ಡಿಗ್ರಿ 13 ನಿಮಿಷ 20 ಸೆಕೆಂಡ್ ವರೆಗೂ ಕೂಡ ಅದು ಸೂರ್ಯನ ಸಬ್ಲಾಡ್. ಈಗಲೇ ಇಲ್ಲಿ ಬಹಳ ಇಂಪಾರ್ಟೆಂಟು. ಆ ಚಾರ್ಟ್ ಅಲ್ಲಿ ನಾನು ಏನಂತ ಹೇಳಿದ್ದೆ? ಕುಜಗ್ರಹ ಶುಕ್ರನ ನಕ್ಷತ್ರ ಚಂದ್ರನ ಉಪಾಧಿಪತಿಲಿ ಇದೆ ಅನ್ನೋದು. ಸೊ ಅದನ್ನ ಇಲ್ಲಿ ನೋಡಿ. ಸೊ ಚಂದ್ರನ ಸಬ್ಲಾಡ್ ಪ್ರಾರಂಭ ಆಗೋದು 16 ಡಿಗ್ರಿ 13 ನಿಮಿಷ 20 ಸೆಕೆಂಡ್ ಇಂದ ಪ್ರಾರಂಭ ಆಗಿ 17 ಡಿಗ್ರಿ 20 ನಿಮಿಷ 00 ಸೆಕೆಂಡ್ಸ್ ವರೆಗೂ ಕೂಡ ಅದು ಚಂದ್ರನ ಸಬ್ಲಾಡ್ ಆಗಿರೋದ್ರಿಂದ ಚಂದ್ರನ ಉಪಾಧಿಪತಿಲಿ ಆ ಗ್ರಹ ಕೂತಿದೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಈಗ ನಿಮ್ಗೆ ಏನ್ ಅರ್ಥ ಆಯ್ತು? ಈ ಗ್ರಹ ಯಾವ ಅಳತೆಯಲ್ಲಿ ಇದೆಯೋ ಅದ್ರ ಪ್ರಕಾರ ಅದ್ರ ಸಬ್ಲಾಡ್ ಅಲ್ಲಿ ಕೂತಿದೆ ಅಂತ ಅರ್ಥ. ಅದೇ ಏನಾದ್ರೂ ಇವಾಗ ಕುಜಗ್ರಹ 17 ಡಿಗ್ರಿ 20 ನಿಮಿಷಕ್ಕಿಂತ ಮೇಲ್ಗಡೆ ಹೋಗಿದ್ದಿದ್ರೆ ಅದು ಬಂದು ಕುಜನ ನಕ್ಷತ್ರಕ್ಕೆ ಹೋಗ್ಬಿಟ್ಟಿರೋದು. ಬಟ್ ಆದ್ರೆ ಈಗ ಅದು ಕುಜನ ನಕ್ಷತ್ರದಲ್ಲಿ ಇಲ್ಲ, ಅಂದ್ರೆ ಕುಜನ ಸಬ್ಬಲ್ಲಿ ಇಲ್ಲ, ಚಂದ್ರನ ಸಬ್ಬಲ್ಲಿ ಇರೋದ್ರಿಂದ ಅದು 16 ಡಿಗ್ರಿ 13 ನಿಮಿಷ 20 ಸೆಕೆಂಡ್ ಇಂದ 17 ಡಿಗ್ರಿ 20 ನಿಮಿಷ 00 ಸೆಕೆಂಡ್ಸ್ ಒಳಗಡೆನೆ ಅದು ಇದೆ ಅಂತ ಅರ್ಥ. ರೈಟ್? ಸೊ ಈಗ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿರುತ್ತೆ ಕೆಪಿಲಿ ನಾವು ಆಕ್ಯುರಸಿ ಅನ್ನೋದು ಹೇಗ್ ಮಾಡ್ತೀವಿ ಅಂತ ಹೇಳಿ. ನಮಗೆ ಸಬ್ಲಾಡ್ ಅನ್ನೋದು ಬಹಳ ಇಂಪಾರ್ಟೆಂಟು. ಈ ಸಬ್ಲಾಡಿನ ಪ್ರಕಾರನೇ ನಾವು ಆಕ್ಯುರಸಿನ ಮಾಡೋದು. ಸೊ ಆ ಗ್ರಹ ಎಲ್ಲೇ ಕೂತಿದ್ರು ಅಷ್ಟೇನೆ, ಯಾವುದೇ ರಾಶಿಯಲ್ಲೇ ಕೂತಿದ್ರು ಅಷ್ಟೇನೆ, ನಮಗೆ ಬಹಳ ಇಂಪಾರ್ಟೆಂಟ್ ಬಂದು ಸಬ್ಲಾಡ್. ಸೊ ಇದು ನಿಮ್ಗೆ ಅರ್ಥ ಆಗಿದ್ರೆ ನೀವು ಕೂಡ ಕೆಪಿನ ಕಲಿಬಹುದು. ಸೊ ನೀವು ಕೂಡ ಕೆಪಿಯಲ್ಲಿ ಎಕ್ಸ್ಪರ್ಟ್ ಆಗ್ಬೋದು. ಇದಕ್ಕೆ ಯಾವುದೇ ರೀತಿಯಾಗಿರುವಂತ ಎಕ್ಸ್ಪೀರಿಯನ್ಸ್ಗಳು ಬೇಕಾಗಿಲ್ಲ. ಅಂದ್ರೆ ನಿಮ್ಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು, 15 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋದು ಇದೆಯಾ ಅಂತ ಕೇಳಿದ್ರೆ ಇಲ್ಲ.
ಸೊ ನೀವು 15 ದಿನದಲ್ಲಿ ಇದನ್ನ ಕಲ್ತು, ಇದರಲ್ಲಿ ಇನ್ನೂ ಕೆಲವೊಂದು ಸೂತ್ರಗಳಿದೆ, ಸೂತ್ರಗಳನ್ನೆಲ್ಲ ನೀವು ಕಲ್ತು 15ನೇ ದಿನದಿಂದಾನೇ ನೀವು ಪ್ರಿಡಿಕ್ಷನ್ ಸ್ಟಾರ್ಟ್ ಮಾಡಬಹುದು. ತುಂಬಾನೇ ಈಸಿಯಾಗಿ ನೀವು ಜ್ಯೋತಿಷ್ಯವನ್ನ ಕಲಿಬಹುದು ಅಂತ ಅರ್ಥ. ಇಷ್ಟೇ ಇರೋದು, ಬೇರೇನಿಲ್ಲ. ಇನ್ನೆಲ್ಲ ಏನು ಅಂತಂದ್ರೆ ಸೂತ್ರಗಳಷ್ಟೇನೆ. ಆ ಸೂತ್ರಗಳನ್ನು ನೀವು ತಿಳ್ಕೊಬಿಟ್ರೆ ಈಸಿಯಾಗಿ ಪ್ರಿಡಿಕ್ಷನ್ ಮಾಡ್ಬೋದು. ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.